ಹೆಸರುಘಟ್ಟ ಬೆಂಗಳೂರು ಅವರ ಪರವಾಗಿ ನಿಮಗೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಆದರದ ಸ್ವಾಗತ ಸುಸ್ವಾಗತ. ಮುಖ್ಯವಾಗಿ ಇಷ್ಟು ಜನ ರೈತರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರಾಜೇಂದ್ರ ಪೋದ್ದಾರ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ನಾವು ಒಟ್ಟಾಗಿ ಮಾವು ಬೆಳೆಗಾರರನ್ನು ನೋಡ್ತಾ ಇರೋದು ನಮಗೂ ಬಹಳ ಖುಷಿಯಾದ ಒಂದು ಸಂಗತಿ. ಅದು ಮುಖ್ಯವಾಗಿ ನಾವು ಹೋದ ವರ್ಷ ನಮ್ಮನ್ನು ಇಲ್ಲಿ ಕರೆಸಿದ್ರು, ಕೆಲವೊಂದು ಈ ಹಾಪರ್ಸ್ ಪ್ರಾಬ್ಲಮ್ಮು ಮತ್ತು ಫೀಲ್ಡ್ ವಿಸಿಟ್ಸ್ ಎಲ್ಲ ಮಾಡಿ ನಾವು ಈ ಒಂದು ಭಾಗದಲ್ಲಿ ಮಾವನ್ನ ಹೇಗೆ ಒಂದು ರಫ್ತಿಗೆ ಹೆಚ್ಚಾಗಿ ಒಂದು ಪ್ರಾಮುಖ್ಯತೆ ಕೊಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಷನ್ ಎಲ್ಲ ನಡೆಸಿದ್ವಿ ಹೋದ ವರ್ಷ ಕೂಡ. ಆದರೂ ಈ ವರ್ಷ ಮೊದಲನೇದಾಗಿ ಈ ಮಾವು ಬೆಳೆಗಾರ ಬಳಗ ಏನಿದೆ ಈ ಒಂದು ಧಾರವಾಡ ಪ್ರಾಂತ್ಯದಲ್ಲಿ ಹೆಚ್ಚು ಒಂದು ಮಾವಿಗೆ ಒತ್ತು ಕೊಡ್ತಾ ಇರೋದು, ಅದರಲ್ಲೂ ಮುಖ್ಯವಾಗಿ ನಮ್ಮ ಈ ಸಂಘದ ಪದಾಧಿಕಾರಿಗಳು ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯನ್ನು ಒಂದು ತಾಂತ್ರಿಕ ಸಲಹೆಗಾಗಿ ಸಹಭಾಗಿತ್ವದಲ್ಲಿ ಉಪಯೋಗಿಸ್ಕೊಂಡಿರೋದು ನಮಗೆ ಬಹಳ ಖುಷಿಯಾದ ಸಂಗತಿ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ನಿಮ್ಮೆಲ್ಲರಿಗೆ ನಮ್ಮ ಈ ಒಂದು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಮಾಡ್ತಾ ಇರೋಂಥ ಮಾವಿನ ಬಗ್ಗೆ ಏನೇನು ಒಂದು ಸಂಶೋಧನೆ ನಡೀತಾ ಇದೆ ಅದ್ರ ಬಗ್ಗೆ ಒಂದು ಕಿರು ಪರಿಚಯ. ಕೆಲವು ರಿಪಿಟೇಷನ್ ಆಗುತ್ತೆ, ಯಾಕಂದರೆ ಈಗ ತಾನೇ ನಮ್ಮ ಪಿತಾಮಹರು ಅಂತ ಹೇಳ್ಬೋದು, ಮಾವಿನ ಪಿತಾಮಹರು ಸಾಕಷ್ಟು ವಿಶದವಾಗಿ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಕೆಲವು ಸ್ವಲ್ಪ ಅದಕ್ಕೋಸ್ಕರ ನಾವು ಸ್ವಲ್ಪ ಬೇಗ ಹೋಗ್ತೀವಿ, ಸೊ ದಟ್ ನಿಮಗೆ ಜಾಸ್ತಿ ರಿಪಿಟೇಷನ್ ಆಗಲ್ಲ. ಸೊ ಮಾವು ಎಲ್ಲ ರಾಜ ಬೆಳೆ ಅಂತ ಎಲ್ಲ ಹೇಳಿದ್ವಿ ಆವಾಗಲಿಂದ ಎಲ್ಲ. ಬಟ್ ಮುಖ್ಯವಾಗಿ ಈ ನಮಗೆ ಪ್ರೊಡಕ್ಟಿವಿಟಿ ಅಂದರೆ ಏನು, ನಮ್ಮ ಉತ್ಪಾದನೆ ಏನಿದೆ ಅದು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗಬೇಕು, ಕಡಿಮೆ ಆಗಬಾರ್ದು. ಕಡಿಮೆ ಸುಸ್ಥಿರ ಕೃಷಿ ಅಂತ ಇವತ್ತು ಏನು ಹೇಳ್ತೀವಿ, ಸುಸ್ಥಿರ ಕೃಷಿ ಅಂದರೆ ಏನು, ಮಣ್ಣಿನ ಫಲವತ್ತತೆ ಆಧರಿಸಿ ನಾವು ಆ ಒಂದು ಉತ್ಪಾದನೆ ಆಗುತ್ತೆ ಯಾವುದೇ ಒಂದು ಬೆಳೆಯಲ್ಲಿ. ಇಲ್ಲಿ ಮಣ್ಣಿನ ಫಲವತ್ತತೆ ವರ್ಷದಿಂದ ವರ್ಷಕ್ಕೆ ಯಾವಾಗ ಕಡಿಮೆ ಆಗುತ್ತೆ ಆವಾಗ ಬೆಳಗ್ಗೆ ಕೂಡ ನಮ್ಮ ಇವರು ಚೀಫ್ ಗೆಸ್ಟ್ ಎಲ್ಲ ಮಾತಾಡ್ತಾ ಇದ್ರು, 4 ಟನ್ ಬರೋ ಕಡೆ ಈಗ 1 ಟನ್ನು 2 ಟನ್ನು ಬರ್ತಾ ಇದೆ. ಯಾಕೆ ಬರ್ತಾ ಇದೆ, ಏನು ಕಾರಣ, ಏನು ನಾವು ಮಾಡ್ತಾ ಇರೋ ತಪ್ಪೇನು, ಅಥವಾ ಏನು ಮಣ್ಣಿಂದ ಒಂದು ಫಲವತ್ತತೆಯನ್ನು ನಾವು ಮೇಂಟೈನ್ ಮಾಡೋಕ್ಕೆ ಆಗ್ತಾ ಇಲ್ವಾ, ಅಥವಾ ಒಂದು ಬೆಳೆನಲ್ಲೇ ಏನಾದರೂ ತೊಂದರೆ ಆಗ್ತಾ ಇದೆಯಾ, ಅಥವಾ ಹುಳ ರೋಗ ಜಾಸ್ತಿ ಆಗ್ತಾ ಇದೆಯಾ, ಅಥವಾ ನಮ್ಮ ಕ್ಲೈಮೇಟ್ ಪ್ರಾಬ್ಲಮ್ಸ್ ಅಂತ ಏನೇನು ನಾವು ಹವಾಮಾನ ವೈಪರೀತ್ಯಗಳನ್ನ ಹೇಳ್ತಾ ಇದ್ದೀವಿ ಅದು ಜಾಸ್ತಿ ಆಗ್ತಾ ಇದೆಯಾ, ಇದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಒತ್ತು ಕೊಡಬೇಕಾಗುತ್ತೆ. ಇದಕ್ಕೆ ಇವತ್ತು ನಮ್ಮ ಅಪೇಡದಿಂದ ಕೂಡ ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ. ಮುಖ್ಯವಾಗಿ ಯಾವುದೇ ದೇಶಕ್ಕೆ ರಫ್ತಾಗಬೇಕಾದ್ರೆ ಈಗ ನಾವು ಹೇಳೋದು ಬೆಳಗ್ಗೆ ಕೂಡ ಮಾತಾಡ್ತಾ ಇದ್ವಿ, ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಅಂತ. ಅಂದರೆ ವಿಷಮುಕ್ತ ಆಹಾರವನ್ನು ನಾವು ಒಂದು ಉತ್ಪಾದನೆ ಮಾಡಬೇಕಾದ್ರೆ ಯಾವ ಒಂದು ಕ್ರಮಗಳನ್ನು ನಾವು ಅನುಸರಿಸಿದರೆ ನಾವು ಸೇಫ್ ಫುಡ್ ಅಥವಾ ಏನು ವಿಷಮುಕ್ತವಾದ ಒಂದು ಆಹಾರವನ್ನು ತಯಾರು ಮಾಡೋದು, ಅದರಲ್ಲೂ ಹಣ್ಣಾದಂಥ ಬೆಳೆ ಈ ಮಾವಿನಲ್ಲಿ ನಾವು ವಿಷರಹಿತವಾದ ಒಂದು ಹಣ್ಣನ್ನು ಬೆಳೆಯೋದು ಹೇಗೆ ಅನ್ನೋದಕ್ಕೆ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಅಂದರೆ ಏನು, ನಮ್ಮ ಒಂದು ಈ ವಾತಾವರಣದಲ್ಲ ಒಂದು ಪ್ರದೂಷಣೆ ಆಗಲಿ ಅಥವಾ ಒಂದು ನಮ್ಮ ಸೋಷಿಯಲ್ ಸಸ್ಟೈನಬಿಲಿಟಿ ಅಂತ ಏನು ಹೇಳ್ತೀವಿ, ಅಂದರೆ ನಮ್ಮ ಒಂದು ಪರಿಸರಕ್ಕೆ ಹೊಂದಿಕೊಂಡು ನಮ್ಮ ಒಂದು ಸಮಾಜಕ್ಕೆ ಅನುಗುಣವಾಗಿ ನಾವು ಅದನ್ನು ಸೋಷಿಯಲ್ಲು ಎಕನಾಮಿಕ್ಕು ಎನ್ವೈರನ್ಮೆಂಟಲ್ 3 ಬ್ಯಾಲೆನ್ಸ್ ಮಾಡಿ ನಾವೊಂದು ಈ ಒಂದು ಭಾವವನ್ನು ಬೆಳೆಯೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಮುಂದಕ್ಕೆ ಇದರಲ್ಲಿ ವಿಶದವಾಗಿ ಹೇಳ್ತೀವಿ. ಅಂದರೆ ಮುಖ್ಯವಾಗಿ ಇದು ಇರೋ ಎಲ್ಲ ನಾಲೆಡ್ಜನ್ನು ಒಟ್ಟಾಗಿ ಸೇರಿಸಿ ನಾವೊಂದು ರಹಿತವಾದ ಒಂದು ಮಾವನ್ನು ಬೆಳೆಯೋದು. ಇದರಲ್ಲಿ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಸೆಕ್ಯೂರಿಟಿನೂ ಆಗುತ್ತೆ, ರೂರಲ್ ಲೈವ್ಲಿಹುಡ್ಡು ಜಾಸ್ತಿ ಆಗುತ್ತೆ, ಮತ್ತು ಹೆಚ್ಚು ಒಂದು ನಮಗೆ ಪ್ರಾಫಿಟಬಿಲಿಟಿನೂ ಜಾಸ್ತಿ ಆಗುತ್ತೆ. ಮತ್ತು ಇನ್ನೊಂದು ಮುಖ್ಯವಾಗಿ ಏನಂತಂದರೆ ನಾವು ನ್ಯಾಚುರಲ್ ರಿಸೋರ್ಸ್ ಅಥವಾ ನಾವು ಏನು ಮಣ್ಣು ಅಥವಾ ಭೂಮಿ ನೀರು ಪ್ರದೂಷಣ ಆಗ್ತಾ ಇದೆ ಅದನ್ನು ನಾವು ತಡೆಗಟ್ಬೋದು. ಈಗ ಸುಮಾರು ಈಗ ಗ್ಲೋಬಲ್ ಗ್ಯಾಪ್ ಅಂತ ಏನು ನಾವು ಈಗ ಈ ಒಂದು ರಫ್ತಿಗೆ ಏನು ಒತ್ತು ಕೊಡ್ತಾ ಇದ್ದೀವಿ, ಅದರಲ್ಲೂ ಕೂಡ ಇದ್ರ ಬಗ್ಗೆ ಜಾಸ್ತಿ ಒತ್ತು ಈಗ ನಡೀತಾ ಇದೆ. ಈಗ ಅದರಲ್ಲೂ ಈ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ನಾವು ಸಾಕಷ್ಟು ಅದರಲ್ಲಿ ಒಂದು ಸ್ಟ್ಯಾಂಡರ್ಡ್ಸು ಅಂದರೆ ಮಾವನ್ನ ಒಂದು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಅಥವಾ ಗ್ಯಾಪ್ ಆಗಿ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಮುಖಾಂತರ ಬೆಳೆದ್ರೆ ಏನೇನು ಒಂದು ಕಾರ್ಯಕ್ರಮಗಳನ್ನ ಅಳವಡಿಸಬೇಕು, ಯಾವುದೊಂದು ಲಿಮಿಟ್ಸು ಅಥವಾ ಒಂದು ಗ್ರೇಡ್ಸು ಒಂದು ಸ್ಟ್ಯಾಂಡರ್ಡ್ಸ್ ಇರಬೇಕು ಅನ್ನೋದ್ರ ಬಗ್ಗೆ ನಾವು ಅದರಲ್ಲಿ ಮೆಂಬರ್ ಇದ್ದೀವಿ. ನಮ್ಮ IHR ಮುಖಾಂತರ ಅದನ್ನು ಸ್ಟ್ಯಾಂಡರ್ಡೈಸ್ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಮಣ್ಣು ಇದರ ಕ್ಲೈಮೇಟ್ ಬಗ್ಗೆ ಆಲ್ರೆಡಿ ಸರ್ ಸಾಕಷ್ಟು ವಿಶದವಾಗಿ ಹೇಳಿರೋದ್ರಿಂದ ನಾವು ಕ್ಲಿಪ್ ಮಾಡ್ತೀವಿ ಇದನ್ನು. ಓನ್ಲಿ ಥಿಂಗ್ ಅಂದರೆ ಈ ಹೂ ಬರೋಕ್ಕೆ ಮೊದಲು ಮಾವಿಗೆ ನೀರು ಸಿಗಬಾರ್ದು, ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೂ ಕೂಡ ಇಲ್ಲೇನಾಗುತ್ತೆ, ಸರ್ ಹೇಳ್ತಾ ಇದ್ರಿ ಈಗ ಸೆಪ್ಟೆಂಬರಲ್ಲಿ ಚಿಗುರು ಬಂದರೆ ಏನಾಗುತ್ತೆ ಅಥವಾ ಅಕ್ಟೋಬರಲ್ಲಿ ಬಂದರೆ ಏನಾಗುತ್ತೆ ಅಂತ. ಮಳೆ ನೀರು ಕಂಟಿನ್ಯೂಸ್ ಆಗಿ ಮಳೆ ಬಂದರೆ ಏನು ಮಾಡೋಕ್ಕಾಗಲ್ಲ. ಬಟ್ ಆದರೆ ಎಲ್ಲಿ ಸಾಧ್ಯ ಉಂಟು ನಾವು ಡ್ರಿಪ್ ಮುಖಾಂತರ ನೀರು ಕೊಡೋದಾಗಲಿ ಅಥವಾ ಎಲ್ಲಾದರೂ
ತಗ್ಗಲಿದ್ದು ಜಮೀನು ಅಥವಾ ಯಾವುದಾದ್ರು ನೀರು ಹರ್ಕೊಂಡು ಹೋಗಿ ಅಥವಾ ಏನಾದರೂ ಆದಾಗ ನೀರೇನಾದರೂ ಸಿಕ್ಕಿಬಿಟ್ರೆ ಒಂದೂವರೆ ತಿಂಗಳು ಮೊದಲೇ ನೀರು ಸಿಕ್ಕಿದ್ರೆ ಹೊಸದಾಗಿ ಚಿಗುರು ಬರೋಕ್ಕೆ ಸ್ಟಾರ್ಟ್ ಆದರೆ ಅದರಲ್ಲಿ ಹೂ ಬರೋದು ಆ ಸೀಸನ್ಗೆ ತಪ್ಪೋಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮಾವಿಗೆ ಈಗ ಜನವರಿನಲ್ಲಿ ಹೂವು ಬರ್ತು ಅಂತಂದರೆ ನಾವು ನವಂಬರ್ ಎಂಡಿಗೆ ಅಟ್ಲೀಸ್ಟು ನೀರು ಸಿಗದಿರೋಂಗೆ ನೋಡ್ಕೋಬೇಕು. ಸೊ ಎತ್ತರವಾದ ಜಮೀನಲ್ಲಿ ಬುಡದ ಹತ್ರ ಮಣ್ಣೇರಿಸಿ ನೀರು ನಿಲ್ಲಿದ್ದಂಗೆ ನೋಡ್ಕೊಳ್ಳೋದು ಭಾಳ ಮುಖ್ಯ. ಸೊ ಈ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಹೋಗೋದೋ ಬೇಡವಾ ಅಂತ ಸರ್ ವಿಶದವಾಗಿ ಸಾಕಷ್ಟು ಹೇಳಿರೋದ್ರಿಂದ ಮುಖ್ಯವಾಗಿ ನಾವು ಹೇಳೋದೇನಂತಂದರೆ ಮೀಡಿಯಂ ಡೆನ್ಸಿಟಿ ಹೋಗಬೇಕು ಅಂತ ನಾವು ಹೇಳೋದು. ಮೀಡಿಯಂ ಡೆನ್ಸಿಟಿ ಅಂದ್ರೆ ಏನು, ಈ ಕಡೆ ಜಾಸ್ತಿನೂ ಅಲ್ಲ ಅಥವಾ ನಮ್ಮ ತಂದೆ ತಾತನವರು ಬೆಳೀತಾ ಇದ್ದಂಥ 10 ಮೀಟ್ರು ಅಲ್ಲ. ನಾವು ಹೇಳೋದಂದರೆ 5 ಮೀಟ್ರ್ ಅಂತ. 5 ಮೀಟ್ರ್ ಅಂದರೆ ಒಂದು ಗಿಡಕ್ಕೆ 25 ಸ್ಕ್ವೇರ್ ಮೀಟ್ರ್ ಆಯಿತು. ಒಂದು ಎಕರೆಗೆ ಒಂದು 160 ಗಿಡ ಕೂರುತ್ತೆ, ಒಂದು ಹೆಕ್ಟರ್ಗೆ ಒಂದು 400 ಗಿಡ ಕೂರುತ್ತೆ. ಈಗ ಈ ಥರ ಕೂರಿಸಿದಾಗ ನಿಮಗೆ ಈ ಕಡೆ ಬೇಗ ಗಿಡ ತೆಗೆಯೋ ನೆಸಿಟಿನೂ ಬರಲ್ಲ. ಅಟ್ ದಿ ಸೇಮ್ ಟೈಮ್ ಒಂದು ಯೂನಿಟ್ ಏರಿಯಾಗೆ, ಒಂದು ಎಕರೆಗಾಗಲಿ ಹೆಕ್ಟರ್ಗಾಗಲಿ ಸಾಕಷ್ಟು ಇಳುವರಿನೂ ಜಾಸ್ತಿ ಆಗುತ್ತೆ. ಇದು ನಾವು ಒಂದು ಪ್ರಾತ್ಯಕ್ಷಿತೆ ಮಾಡಿ ನಿಮಗೆ ಹೇಳ್ತಾ ಇರುವಂಥ ಮಾತು. ಹಾಗಾಗಿ ಪ್ರತಿಯೊಬ್ಬರು, ಯಾಕೆಂದರೆ ಇದು ಯಾಕೆ ಹೇಳ್ತೀವಿ ಈ ಥರ ಅಂತಂದರೆ, ಈ ಮೊದಲ ಥರ ಈ ಯಾವುದೇ ನಾಟಿ ಗಿಡ ಯಾರು ಬೆಳೆಯಲ್ಲ, ನಿಮಗೆಲ್ಲ ಗೊತ್ತಿದೆ. ನಾವೆಲ್ಲ ಬೆಳೆಯೋದು ಈಗ ಕಸಿ ಮಾಡಿದ ಗಿಡಗಳು ಸಾಮಾನ್ಯವಾಗಿ ಏನಾಗುತ್ತೆ, ಒಂದು ದೊಡ್ಡ ಮರದಾಗ ಏನು ಬೆಳೆಯಲ್ಲ. ಅವು ಸಾಮಾನ್ಯವಾಗಿ ಒಂದು ಗಿಡ್ಡವಾಗಿ ಬೆಳೆಯುತ್ತೆ. ಗಿಡ್ಡದಾಗ ಬೆಳೆದಾಗ ನಾವು 10 ಮೀಟ್ರ್ ಕೊಡೋ ನೆಸಿಟಿನೂ ಇಲ್ಲ. ಹಾಗಾಗಿ 5 ಮೀಟ್ರ್ ಕೊಟ್ಟಾಗ ಸೊ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ಹೆಚ್ಚು ಒಂದು ಲಾಭ ಬರುವಂಥ ಚಾನ್ಸ್ ಇರುತ್ತೆ. ಸೊ ವೆರೈಟೀಸ್ ಬಂದಾಗ ಸಾಕಷ್ಟು ಪ್ರಚಲಿತವಿರುವಂಥದ್ದು ನೀವಂತೂ ಈಗ ಆಲ್ಫಾನ್ಸೋಗೇನೆ ಹೆಚ್ಚು ಒಂದು ಒತ್ತು ಕೊಟ್ಟು ಸಾಕಷ್ಟು ಪ್ರಮಾಣದಲ್ಲಿ ಅದರಲ್ಲಿ ಒಂದು ಇಳುವರಿ ತೆಗಿತಾ ಇದ್ದೀರಾ. ಅದರಲ್ಲಿ ನಮ್ಮಲ್ಲಿ ಒಂದು 2 ವೆರೈಟಿ ಮಾಡಿದ್ದೀವಿ. ಅದೇ ಥರನೇ ನಮ್ಮ ಏನು ಈ ಆಲ್ಫಾನ್ಸೋ ಥರನೇ ಒಂದು ಗುಣಧರ್ಮಗಳನ್ನು ಹೊಂದಿರುವಂಥ ಒಂದು 2 ಹೈಬ್ರಿಡ್ ತಳಿಗಳು. ಒಂದು ಅರ್ಕಾ ಉದಯ ಅಂತ. ಅರ್ಕಾ ಅನ್ನೋದು ನಮ್ಮ IHR ಬ್ರ್ಯಾಂಡು. ಯಾವುದೇ ಒಂದು ತಳಿ ನಮ್ಮ ಸಂಸ್ಥೆಯಿಂದ ಪ್ರಚಲಿತಗೊಳಿಸಬೇಕಾದ್ರೆ ಅರ್ಕಾ ಅಂತ ಒಂದು ಬ್ರ್ಯಾಂಡ್ ಇಡ್ತೀವಿ. ಇಲ್ಲಿ ಉದಯ ಅನ್ನೋದು ಅದರ ಹೆಸರು. ಅರ್ಕಾ ಉದಯ ಅನ್ನೋದು ಇದು ನೀವು ನೋಡ್ಬೋದು, ಗೊಂಚಲಾಗಿ ಕಾಯಿ ಬಿಡುತ್ತೆ. ಗೊಂಚಲು ಅಂದರೆ ಸಾಮಾನ್ಯವಾಗಿ 200 ರಿಂದ 250 ಗ್ರಾಮ್ ಇರುತ್ತೆ ಒಂದು ಕಾಯಿ. ಒಂದು ಕೆಜಿಗೆ 4 ರಿಂದ 5 ಹಣ್ಣು ಬರುತ್ತೆ. ಮುಖ್ಯವಾಗಿ ಇದರ ತೊಗಟೆ ಅಥವಾ ಸಿಪ್ಪೆ ಏನಿರುತ್ತೆ, ಸಿಪ್ಪೆ ಸ್ವಲ್ಪ ದಪ್ಪವಾಗಿರುತ್ತೆ. ಸಿಪ್ಪೆ ದಪ್ಪವಾಗಿರೋದ್ರಿಂದ ಇದರಲ್ಲಿ ಹಣ್ಣಿನ ನೊಣ ಏನಿದೆ, ಫ್ರೂಟ್ ಫ್ಲೈ, ಅದು ಸ್ವಲ್ಪ ಕಮ್ಮಿ ಇರುತ್ತೆ. ಇನ್ನೊಂದು ಮುಖ್ಯವಾಗಿ ಏನಂತಂದರೆ, ಇದನ್ನು ನಾವು ಫ್ರಿಡ್ಜ್ ಇಲ್ದಿರ ಅಥವಾ ರೆಫ್ರಿಜರೇಷನ್ ಇಲ್ದಿರ ಒಂದು ಕಾಯಿ ಕಿತ್ತ ಮೇಲೆ, ಹಣ್ಣಾದ ಮೇಲೆ ಕೂಡ ಒಂದು 8-10 ದಿವಸ ಆರಾಮಾಗಿಡ್ಬೋದು. ಸೊ ಹಾಗಾಗಿ ಈ ಒಂದು ತಳಿ ಹೆಚ್ಚು ಒಂದು ನೀವು ನೋಡ್ಬೋದು, ತಿನ್ನೋ ಅಂಶ ಸುಮಾರು 70% ಇರುತ್ತೆ. ವಾಟೆ ಬಹಳ ಕಮ್ಮಿ ಇರುತ್ತೆ. ಒಳ್ಳೆ ಕಲರ್ ಇದೆ, ಕೇಸರಿ ಕಲರ್ ಇದೆ. TSS ಒಳ್ಳೆ ಸಿಹಿ ಅಂಶ ಇದೆ. ಜೊತೆಗೆ ನೀವು ಇದನ್ನು ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಥವಾ 5 ಮೀಟ್ರಿಗೆ ನಾವು ಹೇಳ್ತಾ ಇದ್ವಲ್ಲ, ಈ ಥರ ಎಕರೆಗೆ 160 ಗಿಡ ಈ ಥರ ಕೂರಿಸಿದಾಗ ಅತಿ ಹೆಚ್ಚು ಇಳುವರಿ, ಅತಿ ಹೆಚ್ಚು ಒಂದು ಲಾಭ ಗಳಿಸುವಂಥ ಒಂದು ಸಂದರ್ಭಗಳು ಜಾಸ್ತಿ ಇರುತ್ತೆ. ಇದು ನಮ್ಮಲ್ಲಿ ಕಸಿ ಮಾಡಿದ ಗಿಡಗಳು ನಮ್ಮಲ್ಲಿ ಬುಕ್ ಮಾಡ್ಕೋಬೋದು. ನಾವೆಲ್ಲ ಆನ್ಲೈನ್ ಬುಕ್ಕಿಂಗ್ ಎಲ್ಲ ಸಿಸ್ಟಮ್ ಫಸ್ಟ್ ಟೈಮ್ ದೇಶದಲ್ಲಿ ಗೌರ್ಮೆಂಟ್ ಸಿಸ್ಟಮಲ್ಲಿ ಆನ್ಲೈನ್ ಬುಕ್ಕಿಂಗ್ ಇದೆ ನಮ್ಮಲ್ಲಿ. ಯಾರೇ ಒಬ್ಬರು IHR ವೆಬ್ಸೈಟ್ ಉಪಯೋಗಿಸ್ಕೊಂಡು ಬುಕ್ ಮಾಡಿ ನೀವು ಒಂದು ಬೀಜ ಅಥವಾ ಒಂದು ಗಿಡನ ತರಿಸ್ಕೋಬೋದು. ಅದೇ ಥರ ಈ ನಮ್ಮದು ಆಲ್ಫಾನ್ಸೋ ಥರನೇ ಇರುವಂಥ ಇನ್ನೊಂದು ಹೈಬ್ರಿಡ್ ಅಂತಂದರೆ ಅರ್ಕಾ ಸುಪ್ರಭಾತ್ ಅಂತ. ಸುಪ್ರಭಾತ್ ಅನ್ನೋದು ಆ್ಯಕ್ಚುಲಿ ಇಲ್ಲಿ ನಾವು ಆಮ್ರಪಾಲಿ ಅನ್ನೋದು ಒಂದು ನಾರ್ತ್ ಇಂಡಿಯನ್ ವೆರೈಟಿ, ಉತ್ತರ ಭಾರತ ದೇಶ ಒಂದು ತಳಿನ ನಾವು ಸಂಕಲನ ಮಾಡಿರುವಂಥದ್ದು. ಇದು ನೋಡಿದ್ರೆ ನಿಮಗೆ ತಿರುಳು ನೋಡ್ಬೋದು. ತಿರುಳು ಬಹಳ ಪಿಂಕ್ ಕಲರ್, ಅಂದರೆ ಹೆಚ್ಚು ಒಂದು ಕೇಸರಿ ಕಲರ್ ಇರುವಂಥ ತಳಿ, ಹೆಚ್ಚು ಡಿಮ್ಯಾಂಡ್ ಇರುವಂಥದ್ದು. ಸೊ ಹೆಚ್ಚು ಒಂದು ನಮಗೆ ಲಾಭ ತರುವಂಥದ್ದು. ಇದನ್ನು ಅಷ್ಟೇ, ಇದರಲ್ಲಿ ಕೆರಟಿನಾಯ್ಡ್ಸ್ ಕಂಟೆಂಟು ಜಾಸ್ತಿ ಇರುತ್ತೆ. ಫ್ರಿಡ್ಜ್ ಇಲ್ದಿರ ಒಂದು 8 ರಿಂದ 10 ದಿವಸ ಇಟ್ಕೋಬೋದು. ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಮಾಡ್ಕೋಬೋದು. ಮತ್ತು ಫ್ರೂಟ್ ಶೇಪು ಆಲ್ಫಾನ್ಸೋ ಥರನೇ ಕಾಣುತ್ತೆ ನಿಮಗೆ. ಇದು ಆ್ಯಕ್ಚುಲಿ ಸ್ಪಾಂಜಿ ಟಿಶ್ಯೂ ಇರಲ್ಲ. ನಿಮ್ಮಲ್ಲಿ ಏನು ಈಗ ಆಲ್ಫಾನ್ಸೋ ನೀವೇನು ಬೆಳೀತಾ ಇದ್ದೀರಾ, ಸೊ ಇದರಲ್ಲಿ ಆಲ್ಫಾನ್ಸೋ ಥರನೇ ಇದ್ದರೂ ಕೂಡ ಇದರಲ್ಲಿ ಸ್ಪಾಂಜಿ ಟಿಶ್ಯೂ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ತಾವೆಲ್ಲರೂ ಹೊಸ ಪ್ಲಾಂಟಿಂಗ್ ಏನು ಮಾಡಬೇಕು ಅಂತಿದ್ದೀರಾ ಅಥವಾ ಹೊಸದಾಗಿ ಏನು ವೆರೈಟಿ ಅಥವಾ ಹೋಗಿರೋ ಗಿಡ ಏನು ಹಾಕಬೇಕು ಅಂತಿದ್ದೀರಾ ಅಂಥ ಕಡೆ ಈ ಒಂದು ಅರ್ಕಾ ಸುಪ್ರಭಾತ ಹಾಕಿದ್ರೆ ಸೊ ನಿಮಗೆ ಸ್ಪಾಂಜಿ ಟಿಶ್ಯೂ ಪ್ರಾಬ್ಲಮ್ಮು ಇರಲ್ಲ, ಹೆಚ್ಚು ಇಳುವರಿನೂ ಬರುತ್ತೆ, ಹುಳ ರೋಗಕ್ಕೂ ಸ್ವಲ್ಪ ತಡ್ಕೊಳ್ಳೋಂಥ ಸಾಧ್ಯತೆ ಜಾಸ್ತಿ. ಅಫ್ಕೋರ್ಸ್ ನಮ್ಮಲ್ಲಿ ಅಪ್ಪೆಮಿಡಿ ಬಗ್ಗೆನೂ ಜಾಸ್ತಿ ಒಂದು ಒತ್ತು ಕೊಡ್ತಾ ಇದ್ದೀವಿ. ನಾವೊಂದು ಅಪ್ಪೆಮಿಡಿ ಮೇಳ ಕೂಡ ಮಾಡ್ತೀವಿ. ಅದ್ರ ಜೊತೆಗೆ ಒಂದು ಹೆಚ್ಚು ಒಂದು ಇದು ಮಾಡಿ, ನಿಮಗೆಲ್ಲ ಗೊತ್ತಿದೆ ಸಾಗರ ಶಿವಮೊಗ್ಗ ಕಡೆ ಉಪ್ಪಿನಕಾಯಿಗೋಸ್ಕರನೇ ಮಾವಿನಕಾಯಿ ವಿಶೇಷವಾಗಿ ಬೆಳೆದು
ಸೊ ನಮ್ಮ ರಾಜ್ಯದಲ್ಲಿ ಇರುವಂತಹ 350ಕ್ಕೂ ಹೆಚ್ಚು ಪ್ರಭೇದಗಳನ್ನು ಎಲ್ಲ ಒಟ್ಟುಗೂಡಿಸಿ ನಾವೀಗ IHRನ ಸಂಸ್ಥೆಯಲ್ಲಿ ಬೆಳೆದು ಅದರಲ್ಲಿ ಒಂದು ಹೆಚ್ಚು ಇಳುವರಿ ಕೊಡುವಂಥದ್ದು, ಹೆಚ್ಚು ಒಂದು ಸುವಾಸನೆ ಇರುವಂತಹ ಒಂದು ತಳಿಗಳನ್ನ ಐಡೆಂಟಿಫೈ ಮಾಡಿ ಅದನ್ನು ನಾವು ಮತ್ತೆ ಕಸಿ ಮಾಡಿ ಗಿಡಗಳನ್ನ ನಾವು ಹಂಚ್ತಾ ಇದ್ದೀವಿ. ಸೊ ತಾವ್ಯಾರಾದ್ರೂ ಉಪ್ಪಿನಕಾಯಿಗೋಸ್ಕರನೇ ನಾವು ಬೆಳಿತೀವಿ. ಈಗ MTR ಇವರೆಲ್ಲ ಗೊತ್ತಿದೆ ನಿಮಗೆ, ಇವರೆಲ್ಲ ಉಪ್ಪಿನಕಾಯಿಗೋಸ್ಕರನೇ ಸಾಕಷ್ಟು ಡಿಮ್ಯಾಂಡ್ ಇರುವಂಥ ಈ ಒಂದು ಪ್ರಾಡಕ್ಟ್ಸ್ನ ಖರೀದಿ ಮಾಡ್ತಾರೆ. ಸೊ ಆ ಥರದ್ದು ನಿಮ್ಗೇನಾದರೂ ಇಚ್ಛೆ ಇರೋರು ಬೇಕಾದರೆ ನಮ್ಮ ಒಂದು ಸೆಲೆಕ್ಟ್ ಮಾಡಿರುವಂತಹ ಒಂದು ಅಪ್ಪೆಮಿಡಿ ತಳಿಗಳನ್ನ ಆಯ್ಕೆ ಮಾಡಿ ಅದನ್ನು ನಾವು ಹೆಚ್ಚು ಒಂದು ಮಾವಿನಕಾಯಿನ ಬೆಳೆಸ್ಕೋಬೋದು. ಈಗ ಹೈಡೆನ್ಸಿಟಿ ಮಾಡೆಲ್ ಅಂತೇಳಿ ನಾವು ಎರಡು ತಳಿ ಸುಮಾರು 2015ರಿಂದ ನಾವು ಈ ಒಂದು ಪ್ರಾತ್ಯಕ್ಷಿತೆಯನ್ನು ಶುರು ಮಾಡಿದ್ವಿ. ಇದರಲ್ಲಿ ಈಗ 2 ಥರ ಸ್ಪೇಸಿಂಗ್ ಕೊಟ್ಟಿದ್ದೀವಿ. ಅಂದರೆ ಅಂತರ ಸಾಲಿಂದ ಸಾಲಿಗೆ 4 ಮೀಟ್ರು, ಗಿಡದಿಂದ ಗಿಡಕ್ಕೆ 2.5 ಮೀಟ್ರು. ಸಾಲಿಂದ ಸಾಲಿಗೆ 4 ಮೀಟ್ರು, ಗಿಡದಿಂದ ಗಿಡಕ್ಕೆ 2.5 ಮೀಟ್ರು. ಅಂದರೆ ಒಂದು ಗಿಡಕ್ಕೆ 10 ಸ್ಕ್ವೇರ್ ಮೀಟರ್ ಆಯಿತು. ಒಂದು ಗಿಡಕ್ಕೆ 10 ಸ್ಕ್ವೇರ್ ಮೀಟರ್ ಆದರೆ ಎಕರೆಗೆ ಎಷ್ಟು ಗಿಡ ಆಯಿತು? ಎಕರೆ ಅಂದರೆ ಎಷ್ಟು? 4000 ಸ್ಕ್ವೇರ್ ಮೀಟ್ರು. 4000 ಡಿವೈಡೆಡ್ ಬೈ 10. ಸೊ ಅದು ಮೊದಲನೇದು. ಎರಡನೇದು 5 ಮೀಟ್ರು 4 ಮೀಟ್ರು. ಇನ್ನೊಂದು ಉತ್ತರ ಏನು ಅಂತಂದರೆ 5 ಮೀಟ್ರ್ 4 ಮೀಟ್ರ್ ಸಾಲಿಂದ ಸಾಲಿಗೆ 5 ಮೀಟ್ರು, ಗಿಡದಿಂದ ಗಿಡಕ್ಕೆ 4 ಮೀಟ್ರ್, ಅಂದರೆ ಒಂದು ಗಿಡಕ್ಕೆ 20 ಸ್ಕ್ವೇರ್ ಮೀಟ್ರ್. ಸೊ ಈ ಥರ ನಾವು 2 ಸಿಸ್ಟಮನ್ನು ಬೇರೆ ಬೇರೆ ಒಂದು ರೂಟ್ ಸ್ಟಾಕ್ ಮೇಲೆ ಗ್ರಾಫ್ಟ್ ಮಾಡಿ ನಾವು ಅದನ್ನು ಸುಮಾರು 10 ವರ್ಷದಿಂದ ಒಂದು ಪ್ರಾತ್ಯಕ್ಷಿತೆ ಮಾಡಿದ್ದೀವಿ. ಯಾರೋ IHR ಸಂಸ್ಥೆಗೆ ಒಂದು ವಿಸಿಟ್ ಬರ್ತಾರೆ, ದಯವಿಟ್ಟು ನೀವು ಇದನ್ನು ಅಬ್ಸರ್ವ್ ಮಾಡ್ಬೋದು. ಏನು ಅದರಲ್ಲಿ ಒಳ್ಳೆಯದೇನೋ ಕೆಟ್ಟದ್ದೇನೋ ಏನಾಗುತ್ತೆ ವರ್ಷದಿಂದ ವರ್ಷಕ್ಕೆ ಅಂತ. ಸೊ ಈ ಥರ ನಾವು ಗಿಡನ ಹತ್ತತ್ರ ಹಾಕಿದಾಗ ಅಥವಾ ಗಿಡ್ಡ ತಳಿಗಳನ್ನ ಬೆಳೆಸಿದಾಗ ಅಥವಾ ಒಂದು ಹೈ ಡೆನ್ಸಿಟಿ ಸಿಸ್ಟಮಲ್ಲಿ ಬೆಳೆಸಿದಾಗ ನಮಗೆ ಈ ಒಂದು ಪ್ಲಾಂಟ್ ಪ್ರೊಟೆಕ್ಷನ್ ಅಥವಾ ಒಂದು ಸಸ್ಯ ಸಂರಕ್ಷಣೆ ಅಂತ ಏನು ಹೇಳ್ತೀವಿ, ಇದು ಮಾಡೋದು ಬಹಳ ಈಸಿ ಆಗುತ್ತೆ. ಯಾಕಂದರೆ ಗಿಡ್ಡ ತಳಿಗಳು ಎತ್ತರವಾಗಿ ಬೆಳೆಯಲ್ಲ. ಸೊ ಕೈಯಿಂದ ನಾವು ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ಈಸಿ ಆಗುತ್ತೆ, ಹತ್ತತ್ರ ಬೆಳೆಸ್ಕೋಬೋದು. ಮತ್ತು ಇನ್ನೊಂದು ಏನಂತಂದರೆ ನೀವು ತೊಟ್ಟು ಸಮೇತ ಕಾಯಿನ ಕೈಯಿಂದ ತೆಗಿಲಿಕ್ಕೆ ಎಟುಕುವಂಥ ಒಂದು ಯಂತ್ರದಲ್ಲಿ ನಿಮಗೆ ಕಾಯಿ ಸಿಗುತ್ತೆ. ಸೊ ಇದು ನಾವೊಂದು ಪ್ರತಿ ವರ್ಷ ಈ ಇದನ್ನು ಪ್ಯಾಕ್ಲೋಬ್ಯೂಟ್ರಾಜಲ್ ಕೂಡ ಹಾಕ್ತಾ ಇದ್ವಿ. ಸೊ ಅದು ಆ ಕೆಳಗಡೆ ಇದಕ್ಕೆ ಪ್ರತಿ ವರ್ಷ ನಾವು ಆಲ್ಫಾನ್ಸೋದಲ್ಲೇ ಈ ಕೆಲಸ ಮಾಡಿದ್ದೀವಿ. ಸೊ ಇದು ಈಗ 10 ವರ್ಷ ಆಗಿದೆ. ಅದರಲ್ಲಿ ಎಷ್ಟು ಇಳುವರಿ ಬಂದಿದೆ ಅಂತ ನೀವು ನೋಡ್ಬೋದು ವರ್ಷದಿಂದ ವರ್ಷಕ್ಕೆ. ಸೊ ಈಗ ಕಾಲಮ್ 2 ಥರ ಸ್ಪೇಸಿಂಗ್ ಇದೆ, ಅಲ್ಲಿ ನೋಡ್ಬೋದು. ಒಂದು ತಳಿ ಒಂದು ಅಂತರ 4 ಮೀಟ್ರು 2.5 ಮೀಟ್ರ್ ಇಟ್ಟಾಗ ಎಷ್ಟು ಇಳುವರಿ ಬಂತು. 4ನೇ ವರ್ಷದಲ್ಲಿ, 5ನೇ ವರ್ಷದಲ್ಲಿ, 6ನೇ ವರ್ಷದಲ್ಲಿ, 7ನೇ ವರ್ಷದಲ್ಲಿ, 8ನೇ ವರ್ಷದಲ್ಲಿ. ಅದೇ ಥರ 5 ಮೀಟ್ರ್ 4 ಮೀಟ್ರ್ ಕೊಟ್ಟಾಗ ಎಷ್ಟು ಇಳುವರಿ ಬಂತು. ಸೊ ಈ ಥರ ನಾವು ಮಾಡಿದಾಗ ಅಫ್ಕೋರ್ಸ್ ಮಧ್ಯೆ ಸ್ವಲ್ಪ ಈ ಕೋವಿಡ್ ಬಂದಾಗ ಸ್ವಲ್ಪ ನಮಗೆ ಇಳುವರಿ ರೆಕಾರ್ಡ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು. ಬಟ್ ಆದರೂ ಕೂಡ ನೀವು ನೋಡ್ಬೋದು. ಇದು ಏನಂದರೆ ನಮ್ಮ ಇತ್ಲಮನಿ ಸರಿ ಹೇಳಿದಾಗೆ ಸಾಕಷ್ಟು ದಿವಸ ಇರಲಿಕ್ಕಾಗಲ್ಲ. ಹೈ ಡೆನ್ಸಿಟಿ ಇಟ್ಟಾಗ ನಾವೊಂದು 10ರಿಂದ 15 ವರ್ಷದೊಳಗಡೆ ನಾವೆಲ್ಲ ಉತ್ಪಾದನೆ ತಗೊಂಡು ಮತ್ತೆ ನಾವು ಗಿಡ ತೆಗಿತೀವಿ ಅಂತ ಮನಸ್ಸು ಮಾಡಿದ್ರೆ ಮಾತ್ರ ನಾವು ಈ ಥರ ಒಂದು ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಮಾಡ್ಬೋದು. ಯಾಕಂದರೆ ವರ್ಷಾನುಗಟ್ಟಲೆ ನಾವೇನಾದರೂ ಒಂದು 25 ವರ್ಷ 30 ವರ್ಷ ನಾವು ಇಟ್ಕೋಬೇಕು ಮಾವಿನ ತೋಟ ಅಂತ ಇಟ್ಕೊಂಡಾಗ ಹೈ ಡೆನ್ಸಿಟಿ ಅಷ್ಟೇನು ಒಳ್ಳೆಯದಿಲ್ಲ. ಯಾಕಂದರೆ ಕಷ್ಟಪಟ್ಟು ಬೆಳೆಸಿದಂಥ ಗಿಡಗಳನ್ನ ತೆಗೆಯೋದಕ್ಕೆ ಯಾರಿಗೂ ಮನಸ್ಸು ಬರಲ್ಲ. ಹಾಗಾಗಿ ಆವಾಗ ತೆಗೆದಿದ್ದರೆ ಅದೆಲ್ಲ ನಾವು ಮೇಲ್ಗಡೆ ಪ್ರೂನಿಂಗ್ ಮಾಡ್ಬೋದು. ಆದರೆ ಬೇರು ಒಂದಕ್ಕೊಂದು ತೆಕ್ಕೆ ಹಾಕೊಂಡಾಗ ಇಳುವರಿ ಈ ಕಡೆ ಗಿಡದಿಂದ ಹೆಚ್ಚಾಗಿ ಬರಲ್ಲ, ಆ ಕಡೆ ಗಿಡದಿಂದ ಹೆಚ್ಚಾಗಿ ಬರಲ್ಲ. ಎರಡರಲ್ಲೂ ಇಳುವರಿ ಕುಂಠಿತ ಆಗುತ್ತೆ. ಹಾಗಾಗಿ ಅಂಥ ಒಂದು ಸಂದರ್ಭ ಬರೋದು ಬೇಡ. ಸೊ ಯಾರಿಗೆ ಒಂದು 10ರಿಂದ 15 ವರ್ಷದಲ್ಲಿ ನಾವು ಹೆಚ್ಚು ಒಂದು ಇಳುವರಿ ತೆಗೆದು ಗಿಡ ತೆಗಿತೀವಿ ಅಂತ ಮೊದಲೇ ನಿರ್ಧಾರ ಮಾಡಿ ಬೆಳಿತೀವೋ ಅಂಥವ್ರು ಮಾತ್ರ ನಾವು ಹೈ ಡೆನ್ಸಿಟಿ ಹೋಗೋದು ಒಳ್ಳೆಯದು. ಮಿಕ್ಕಿದವರು ಮಾಮೂಲಿ ಮೀಡಿಯಂ ಡೆನ್ಸಿಟಿ ಅಂತ ನಾನು ಹೇಳಿದೆ ಆವಾಗಲೇ 5 ಮೀಟ್ರು ಅದೇ ಒಂದು ಉತ್ತಮವಾದ ಒಂದು ಪದ್ಧತಿ ಅಂತ ನಮಗೆ ಗೊತ್ತಾಗಿದೆ. ಸೊ ಅದರದ್ದು ನಾವು ಎಕನಾಮಿಕ್ಸ್ ವರ್ಕೌಟ್ ಮಾಡಿದ್ದೀವಿ. ಎಷ್ಟು ದುಡ್ಡು ಖರ್ಚಾಗುತ್ತೆ, ಏನು ಅದಕ್ಕೆ ಲಾಭಾಂಶ ಏನು, ಕಷ್ಟ ಏನು, ನಷ್ಟ ಏನು ಅಂತೆಲ್ಲ ಮಾಡಿದ್ದೀವಿ. ಸೊ ನಮಗೆ ಈಗ ಗೊತ್ತಿರೋದು ನಂತರ ಈಗ ನಮಗೆ ನೀವು ರೆಡ್ ಮಾರ್ಕ್ ಮಾಡಿರೋದು ನೋಡ್ಬೋದು. ಅಂದರೆ ನಿವ್ವಳ ಲಾಭ ಏನಿದೆ ನಾವು ಈ ಥರ ಮಾಡಿದಾಗ ಲಾಸ್ಟ್ ಕಾಲಮ್ ನೋಡ್ಬೋದು ನೀವು. 10 ಮೀಟ್ರ್ ಆಗಿದಾಗ ಬರೀ 100 ಗಿಡ ಇರುತ್ತೆ ಒಂದು ಹೆಕ್ಟರ್ಗೆ. ಅದನ್ನು ನಾವು ಈ ಥರ ಮಾಡಿದಾಗ ಸುಮಾರು ಒಂದು 2ರಿಂದ 3 ಪಟ್ಟು ಜಾಸ್ತಿ, 4 ಪಟ್ಟವರೆಗೂ ನಾವು ನಿವ್ವಳ ಲಾಭ ಜಾಸ್ತಿ ಮಾಡ್ಬೋದು. ಬಟ್ ಏನಂದರೆ 10ರಿಂದ 15 ವರ್ಷ ಮಾತ್ರ, ಅಲ್ಲಿಂದ ಆಚೆಗೆ ಗಿಡ ತೆಗಿಬೇಕಾಗತ್ತೆ.
ಸೊ ಇಲ್ಲಿ ಪ್ರೂನಿಂಗ್ ಬಗ್ಗೆ ಆಲ್ರೆಡಿ ಸಾಕಷ್ಟು ಹೇಳಿದ್ವಿ. ಬಟ್ ಇನ್ಸಿತು ಪ್ಲಾಂಟಿಂಗ್ ಮಾಡಿದಾಗ ಅಂದರೆ ನಾವು ಕಸಿ ಮಾಡೋಕ್ಕೆ ಮೊದಲು ಗಿಡನೇ ಅಲ್ಲಿ ಬೆಳೆಸ್ಬಿಟ್ಟು ಅಲ್ಲೇ ನಾವು ಅದನ್ನು ಕಸಿ ಮಾಡ್ಕೊಳ್ಳೋದು, ಅಂದರೆ ವಾಟೆ ಹಾಕಿಬಿಟ್ಟು ಗಿಡ ಬೆಳೆಸಿ ಅದನ್ನೇ ಅಲ್ಲಿ ಕಸಿ ಮಾಡಿಕೊಂಡಾಗ ನಮಗೆ ಹೆಚ್ಚು ಒಂದು ಲಾಭ ಬರೋ ಚಾನ್ಸ್ ಇರುತ್ತೆ. ಸೊ ಇದಕ್ಕೆ ನಾವು ಸ್ವಲ್ಪ ಒಂದು ಒತ್ತಾಸೆ ಕೊಟ್ಟು ಎಲ್ಲೆಲ್ಲಿ ಸಾಧ್ಯತೆ ಉಂಟೋ ಅದನ್ನು ನಾವು ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ಅದೇ ಥರ ಟ್ರೈನಿಂಗ್ ಬಗ್ಗೆ ಸಾಕಷ್ಟು ಆಲ್ರೆಡಿ ಹೇಳಿರೋದ್ರಿಂದ ನಾವು ಹೆಚ್ಚಾಗಿ ಹೇಳಕ್ಕೆ ಹೋಗಲ್ಲ. ಒಂದೇ ಒಂದು ವಿಚಾರ ಏನಂತಂದರೆ, ಗಿಡ ನಮ್ಮ ಮಕ್ಕಳಿದ್ದ ಹಾಗೆ. ಸೊ ನಾವು ಹೇಗೆ ಬೆಳೆಸ್ಕೊತೀವೋ ಹಾಗೆ. ಸೊ ಮೊದಲಿಂದನೇ ನಾವು ಹೆಚ್ಚು ಒಂದು ಕಾಳಜಿ ವಹಿಸಿ ಗಿಡದಿಂದ ನಾವು ಸ್ಟಾರ್ಟಿಂಗಿಂದ ಅಂದರೆ ಒಂದು ಗಿಡ ನೆಟ್ಟಾಗ ಒಂದು 2.5 ಅಡಿ ಬಂದಾಗ ಕಟ್ಕೊಟ್ಟು ಅದರಿಂದ ಒಂದು 2 ಕೊಂಬೆ ಬರೋಂಗೆ ಮಾಡಿಕೊಂಡು ಆ 2 ಕೊಂಬೆ 2.5 ಅಡಿ ಬೆಳೆದಾಗ ಅದಕ್ಕೆ ಕಟ್ಕೊಟ್ಟು ಅದರಿಂದ ಒಂದು 2-3 ಈ ಥರ ಕೊಂಬೆಗಳು ಬಂದು ಗಿಡ ಬುಡ ಸುತ್ತ ಬೆಳೆಸಿ ಸೆಂಟ್ರಲ್ ಓಪನ್ ಇಟ್ಕೊಂಡು ಸೆಂಟ್ರಲ್ ಓಪನ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ ಆ ಥರ ನಾವು ಬೆಳೆಸಿದಾಗ ಹೆಚ್ಚು ಒಂದು ಲಾಭ ಬರೋ ಚಾನ್ಸ್ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ರೂಟ್ ಸ್ಟಾಕ್ ಅಂದರೆ ಏನು ಕಸಿ ಮಾಡಿದ ಗಂಟಿನ ನಾವು ಕಸಿ ಗಿಡ ನೆಡುವಾಗನೇ ಕಸಿ ಮಾಡಿದ ಗಂಟು ಯಾವಾಗೂ ನಮಗೆ ಭೂಮಿ ಲೆವೆಲ್ಗಿಂತ 1 ಇಂಚು ಮೇಲೆ ಇರಬೇಕು. ಅದೇ ಥರ ಕಸಿ ರೂಟ್ ಸ್ಟಾಕಿಂದ ಬಂದಿರುವಂಥ ಯಾವುದೇ ಒಂದು ಚಿಗುರಿದ್ರೆ ಅದನ್ನು ತೆಗಿತಾ ಇರಬೇಕು. ಅದೇ ಥರ ಯಾವುದೇ ಒಂದು ಕಾರಣಕ್ಕೂ ಕೊಂಬೆ ಮೇಲೆ ಕೊಂಬೆ ಬರಬಾರ್ದು. ಅದನ್ನು ಮೊದಲಿಂದನೇ ನಿಗಾ ವಹಿಸಿ ಕೊನೆ ಪಕ್ಷ ಕೊಂಬೆಯಿಂದ ಕೊಂಬೆಗೆ ಅರ್ಧ ಅಡಿ ಜಾಗ ಇರೋಂಗೆ ನೋಡಿಕೊಂಡು ಕೊಂಬೆನಲ್ಲಿ ಒಂದು ಹೆಚ್ಚು ಒಂದು ಸೆಕೆಂಡ್ರಿ ಟರ್ಷರಿ ಬ್ರಾಂಚಸ್ ಅಂತ ಏನು ಹೇಳ್ತೀವಿ ಅಂಥ ಒಂದು ಕೊಂಬೆಗಳು ಹೆಚ್ಚಾಗಿ ಬರೋಂಗೆ ಮಾಡಿಕೊಂಡ್ರೆ ನಮಗೆ ಹೆಚ್ಚು ಒಂದು ಇಳುವರಿ ಬರುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಮೊದಲನೇ ಕೊಂಬೆಗಳು ಅಗಲವಾಗಿ ಹೋಗ್ತಾ ಒಂದು ಸ್ವಲ್ಪ ನಮಗೆ ಗೋಡಿಯಾಗಿ ಅಂದರೆ ಒಂದು 60 ಡಿಗ್ರಿ ಆ್ಯಂಗಲಲ್ಲಿ ಈ ಥರ ಬಂದು ಮತ್ತು ಸೆಂಟರ್ ಮಾತ್ರ ಓಪನ್ ಇರುವಂಗೆ ಮಾಡಿಕೊಂಡಾಗ ನಮಗೆ ಹೆಚ್ಚು ಇಳುವರಿ ಬರೋದು ಅಂತ ಗೊತ್ತಾಗಿದೆ. ಕಟ್ ಮಾಡೋದು ಭಾಳ ಇಂಪಾರ್ಟೆಂಟು. ನಾವು ರೈತರೆಲ್ಲ ಮಾಡ್ತೀರಿ ನೀವೆಲ್ಲ ಇದು ಪ್ರೂನಿಂಗು, ಬಟ್ ಹೇಗೆ ಮಾಡ್ತೀರಾ ಅನ್ನೋದು ಭಾಳ ಇಂಪಾರ್ಟೆಂಟು. ಸೊ ಇಲ್ಲಿ ಏನಾಗಿದೆ, ಕಟ್ ಮಾಡುವಾಗ 1 ಇಂಚು ಜಾಗ ಬಿಟ್ಟು ಅಂದರೆ 1 ಇಂಚು ತುದಿ ಬಿಟ್ಟು ಕಟ್ ಮಾಡೋದ್ರಿಂದ ನಮ್ಗೆ ಹೆಚ್ಚು ಒಂದು ಕವಲುಗಳು ಬಂದು ಹೆಚ್ಚು ಒಂದು ಇಳುವರಿ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಇದನ್ನು ಕಟ್ ಮಾಡುವಾಗ ಯಾವಾಗ ಸಿಕೇಚರು ಶಾರ್ಪ್ ಆಗಿರಬೇಕು, ಅಂದರೆ ತುದಿ ಮನಚಾಗಿರಬೇಕು, ಒಂದೇ ಸಿಂಗಲ್ ಕಟ್ಟಲ್ಲಿ ಪಟ್ಟಂತ ಕಟ್ಟಾಗಬೇಕು. ಕಟ್ಟಾದಾಗ ಬ್ಲೈಟಾಕ್ಸನ್ನು ಅದಕ್ಕೆ ನಾವು ಹಚ್ಚಬೇಕು ಅಥವಾ ಬ್ಲೈಟಾಕ್ಸನ್ನು ನಾವು ಸ್ಪ್ರೇ ಮಾಡಬೇಕು. ಸೊ ಇದು ಒಂದು ಪ್ರಿಕಾಷನ್ ಮೆಜರ್ ಆಗಿ ಎಲ್ಲರೂ ತೊಗೊಂಡ್ರೆ ಭಾಳ ಒಳ್ಳೆಯದು. ಸೊ ಇಲ್ಲಿ ನಾವು ಚೆನ್ನಾಗಿ ಟ್ರೈನ್ ಮಾಡಿದ್ರೆ ಅಂದರೆ ಗಿಡನ ಮೊದಲಿಂದನೇ ನಾವು ಬೆಳೆಸ್ಕೊಂಡ್ರೆ ಹೆಚ್ಚು ಒಂದು ಫಲ ಹೇಗೆ ಕೊಡುತ್ತೆ ಅನ್ನೋದಕ್ಕೆ. ನೀವು ಹತ್ತತ್ರ ಹಾಕಿದ್ರು ಕೂಡ ಹೆಚ್ಚು ಇಳುವರಿ ಬರ್ತದೆ. ಯಾಕೆಂದರೆ ನಾವು ಗಿಡನ ಕರೆಕ್ಟಾಗಿ ಬೆಳೆಸಿದ್ದೀವಿ ಮೊದಲಿಂದನೇ ಸ್ಟಾರ್ಟಿಂಗಿಂದನೇ. ನೀವು ನೋಡ್ಬೋದು ಮೊದಲು 2.5 ಅಡಿ ಏನು ಬೆಳೆದಿಲ್ಲ ಕೊಂಬೆಗಳು, ಅದಾದಮೇಲೆ 3-4 ಕೊಂಬೆಗಳು ಬಂದಿದೆ. ಕಾಯಿನೂ ಚೆನ್ನಾಗಿ ಬಂದಿದೆ, ಕಾಯಿನಲ್ಲಿ ಸೈಜು ಇದೆ. ಈಗ ನಾವು ಎಲ್ಲಿ ರಫ್ತು ಮಾಡಬೇಕು ಅಂತಿದ್ದೀವಿ ಅಲ್ಲಿ ಸೈಜ್ ಭಾಳ ಮುಖ್ಯ. ಸೊ ಆವಾಗಲೇ ಸರ್ ಆಲ್ರೆಡಿ ಹೇಳಿರೋದು ನಾನು ಸ್ಕಿಪ್ ಮಾಡ್ತೀನಿ. ರೋಡ್ ಸೈಡ್ ನೀವು ನೋಡ್ಬೋದು ಕೆಲವು ಕಡೆ ಎಲ್ಲ ಈ ಥರ ಬೆಳ್ಕೊಂಡಿರುತ್ತೆ, ಅದು ಹಣ್ಣು ಬರೋಲ್ಲ ಏನೂ ಇಲ್ಲ. ಯಾಕೆಂದರೆ ಅದಕ್ಕೆ ಒಳಗಡೆ ಗಾಳಿ ಬರೋಲ್ಲ, ಬೆಳಕು ಬರೋಲ್ಲ. ಕೊಂಬೆಗಳಿಗೆ ಬೆಳಕು ಎಲೆಗಳಿಗೆ ಬೆಳಕು ಗಾಳಿ ಸಿಗದಿದ್ದಾಗ ಅವು ಹೂವು ಬರೋಲ್ಲ, ಹಣ್ಣು ಬರೋಲ್ಲ. ಸೊ ಈ ಥರ ಗಿಡಗಳಿದ್ರೂ ಒಂದೇ ಇಲ್ದಿದ್ರು ಒಂದೇ. ಅದನ್ನೇ ನಾವು ಆ ಥರ ಕಟ್ ಮಾಡ್ಕೊಂಡಾಗ ಆ ಥರ ನೋಡುತ್ತೆ ಗಿಡ ಆ ಥರ ಆಗುತ್ತೆ. ಸೊ ಅದನ್ನು ನಾವು ಪ್ರೂನಿಂಗ್ ಏನು ಮಾಡ್ತೀವಿ, ಯಾವ ಟೈಮಲ್ಲಿ ಮಾಡ್ತೀವಿ, ಹೇಗೆ ಮಾಡ್ತೀವಿ ಅದು ಭಾಳ ಮುಖ್ಯ. ಸಾಮಾನ್ಯವಾಗಿ ಈಗ ಡಿಸೆಂಬರ್ ಜನವರಿಯಲ್ಲಿ ಮಾವಿನಲ್ಲಿ ಹೂ ಬರೋದ್ರಿಂದ 6 ತಿಂಗಳು ಮೊದಲು ಅಂತ ಹೇಳ್ತೀವಿ. ಜುಲೈ ಆಗಸ್ಟೇ ಬೆಸ್ಟ್ ಟೈಮ್ ಪ್ರೂನಿಂಗ್ ಮಾಡಲಿಕ್ಕೆ. ಸೊ ಅಲ್ಲಿ ಆವಾಗ ಮಾಡಿಬಿಟ್ರೆ ಅದರಿಂದ 6 ತಿಂಗಳು ನಮಗೆ ಟೈಮ್ ಇರುತ್ತೆ. ಹಾಗಾಗಿ ಸೊ ಅದೇ ಟೈಮ್ ಜಾಸ್ತಿ ಲೇಟ್ ಮಾಡಬಾರ್ದು. ಕೆಲವು ಸಲ ಮಾಡ್ತೀವಿ ಅಕ್ಟೋಬರ್ ನವಂಬರ್ಗೆಲ್ಲ ಅದನ್ನು ಮುಂದುವರಿಸ್ಕೊಂಡ್ರೆ ನಮ್ಗೆ ಹೆಚ್ಚು ಚಿಗುರು ಬರುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಸೊ ಮೊದಲೇ ನಾವು ಒಂದು ಜುಲೈ ಆಗಸ್ಟಲ್ಲೇ ಪ್ರೂನಿಂಗ್ ಮುಗಿಸ್ಕೊಂಡ್ಬಿಟ್ರೆ ಅದು ಮತ್ತೆ ಚಿಗುರು ಬಂದು ಅದು ಮತ್ತೆ ಹೂವು ಬರಲಿಕ್ಕೆ ಭಾಳ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಯಾವುದೇ ಒಂದು ಕೃಷಿ ಮಾಡಬೇಕಾದ್ರೆ ಭೂಮಿ ಫಲವತ್ತತೆ ಭಾಳ ಮುಖ್ಯ ಅಂತ ಅವಾಗಲೇ ಹೇಳ್ತಾ ಇದ್ದೆ. ಅದರಲ್ಲೂ ಮುಖ್ಯವಾಗಿ ಮಣ್ಣು ಆಧರಿಸಿ, ಅಂದರೆ ಮಣ್ಣಿನ ಫಲವತ್ತತೆ ಆಧರಿಸಿ ನಾವು ಅದನ್ನು ಗೊಬ್ಬರ ನೀರು ಕೊಡಬೇಕಾಗತ್ತೆ. ಇಲ್ಲಿ ಮಣ್ಣಿನಲ್ಲಿ ಯಾವ ಅಂಶ ಕಮ್ಮಿ ಇದೆ, ಯಾವ ಅಂಶ ಜಾಸ್ತಿ ಇದೆ ಭಾಳ ಮುಖ್ಯ. ಜಾಸ್ತಿ ಇರೋದು ಕೊಡೋದೇ ಬೇಕಿರಲ್ಲ. ಕೆಲವು ಮಣ್ಣಲ್ಲಿ ಜಾಸ್ತಿ ಅಂಶ ಕೆಲವು ಇರ್ತವೆ, ನಮ್ಗೆ ಗೊತ್ತಿರಲ್ಲ, ಇಲ್ಲಾಂದರೆ ಸುಮ್ಮನೆ ಹಾಕಬೇಕಾಗತ್ತೆ. ಅದೇ ಕೆಲವು ಅಂಶ ಕಡಿಮೆ ಇರುತ್ತೆ, ಅದು ಗೊತ್ತಿರಲ್ಲ. ಹಾಗಾಗಿ ನಾವು ಸುಮ್ಮನೆ ಕೊಡಲಿಲ್ಲ ಅಂತಂದರೆ ಇಳುವರಿ ಬರೋದೇ ಇಲ್ಲ. ಸೊ ಹಾಗಾಗಿ ಯಾವ ಅಂಶ ಕಮ್ಮಿ ಇದೆ, ಯಾವ ಅಂಶ ಜಾಸ್ತಿ ಇದೆ ಎರಡೂ ಗೊತ್ತಾಗಬೇಕು. ಅದರಲ್ಲಿ ರಸಸಾರ ಎಷ್ಟಿದೆ, ಸಾವಯವ ಅಂಶ ಎಷ್ಟಿದೆ, ಇವೆಲ್ಲ ನೋಡಿಕೊಂಡು ನಾವು ಒಂದು ಮಣ್ಣಿನ ಒಂದು ಮ್ಯಾನೇಜ್ಮೆಂಟ್ ಮಾಡಬೇಕಾಗತ್ತೆ. ನಾವು IHR ಸಂಸ್ಥೆಯಲ್ಲಿ ರಸಗೊಬ್ಬರಗಳನ್ನು ಒಂದು ಸುಧಾರಿತ ಕ್ರಮದಲ್ಲಿ ಒಂದು ಅಳವಡಿಸ್ಕೋಬೇಕಾದ್ರೆ ರೈತರು ಈ ಥರ ಕೊಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ. ಅಂದರೆ ಒಂದು 170 ಗ್ರಾಮಷ್ಟು ಯೂರಿಯಾ, ಒಂದು 112 ಗ್ರಾಮಷ್ಟು ಸಿಂಗಲ್ ಸೂಪರ್ ಫಾಸ್ಫೇಟು, ಒಂದು 114 ಗ್ರಾಮಷ್ಟು ಪೊಟ್ಯಾಶು 1 ವರ್ಷದ 1 ಗಿಡಕ್ಕೆ. ಅಂದರೆ 10 ವರ್ಷದವರೆಗೂ ಇದನ್ನು ಇನ್ಕ್ರೀಸ್ ಮಾಡಿ 10 ವರ್ಷ ಆದಮೇಲೆ ಅದನ್ನು ಕಂಟಿನ್ಯೂಸ್ ಮಾಡ್ಕೊಂಡು ಹೋಗಬೇಕು ಅಂತ ಮಾಡಿದ್ದೀವಿ. ಸೊ ಇದನ್ನು ನಾವು ಭೂಮಿ ಬುಡ ಸುತ್ತಲೂ ಹಾಕಬೇಕು. ಸಾಮಾನ್ಯವಾಗಿ ಏನಾಗ್ತಾರೆ, ರೈತರು ಸುಮ್ಮನೆ ಬುಡದ ಹತ್ರ ತೊಗೊಂಡೋಗಿ ಸುರಿತಾರೆ.
ಅದು ಮತ್ತೆ ಉಪಯೋಗ ಇಲ್ಲ. ಬುಡದ ಹತ್ರ ಹಾಕಿದಾಗ ಏನಾಗುತ್ತೆ, ಬುಡದ ಹತ್ರ ಇರೋದು ಬರೀ ತಾಯಿ ಬೇರು ಏನಾಗುತ್ತೆ, ಅದರಲ್ಲಿ ತುಂತುರು ಬೇರು ಮಾತ್ರ, ಜಲ್ಲಿ ಬೇರು ಮಾತ್ರ, ಹಳದಿ ಅಥವಾ ವೈಟ್ ಕಲರ್ ಇರೋರು ಮಾತ್ರ ಬೇರುಗಳು ನೀರು ಗೊಬ್ಬರ ಇಳಿಯೋದು. ಈ ತಾಯಿ ಬೇರೆ ಏನಿದ್ರು ಗಿಡ ನಿಂತ್ಕೊಳ್ಳೋಕೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ನೀವು ಬುಡದ ಹತ್ರ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಅದು ಉಪಯೋಗ ಆಗಲ್ಲ, ವೇಸ್ಟ್ ಆಗುತ್ತೆ. ಕೆಲವರು ಹಾಕ್ತಾರೆ, ಗೊಬ್ಬರ ತಗೊಂಡೋಗಿ ಬುಡದ ಹತ್ರ ಹಾಕಿಬಿಟ್ಟು ಅದ್ರ ಮೇಲೆ ಮಣ್ಣು ಕೂಡ ಮುಚ್ಚಲ್ಲ, ಅಂಶ ಸರಿಯಾಗಿರಲ್ಲ ಅಂತ ಟೈಮಲ್ಲಿ ಹಾಕಿದ್ರು ಒಂದೇ ಬಿಟ್ಟರು ಒಂದೇ. ಹಾಗಾಗಿ ದಯವಿಟ್ಟು ಯಾವಾದರೂ ಗೊಬ್ಬರ ಹಾಕಬೇಕಾದ್ರೆ ತೇವಾಂಶ ಇರಬೇಕು. ಮತ್ತು ಎಷ್ಟು ದೂರಕ್ಕೆ ಹಾಕ್ತೀವಿ, ಈಗ ಸಾಮಾನ್ಯವಾಗಿ ಗಿಡ ಎಷ್ಟು ಬೆಳೆದಿರುತ್ತೋ ಅದರಲ್ಲಿ ಅರ್ಧ ಭಾಗ ಅಂತ. ಈಗ ಸಾಮಾನ್ಯವಾಗಿ ಎಷ್ಟೆಲ್ಲ ಬೆಳೆದಿರುತ್ತೆ, ಒಂದು 5 ವರ್ಷದ ಗಿಡ ಆದರೆ ಒಂದು 3 ಅಡಿ ಬೆಳೆದಿರುತ್ತೆ ಬೇರು. ಅದೇ ಥರ ಒಂದು 10 ವರ್ಷದ ಗಿಡ ಆದರೆ ಒಂದು 4 ಅಡಿ, ಒಂದು 30 ವರ್ಷದ ಗಿಡ ಆದರೆ ಒಂದು 10 ಅಡಿ ಅಂತ ಹೇಳ್ತೀವಿ, 3 ಮೀಟ್ರು. ಸೊ ಆ ಒಂದು ದೂರದಲ್ಲಿ ಅರ್ಧ ಡಿಸ್ಟೆನ್ಸಲ್ಲಿ ಒಂದು ರಿಂಗ್ ಮಾಡಿ ಅದಕ್ಕೆ ನಾವು ಗೊಬ್ಬರ ಎಲ್ಲ ಹಾಕಿ, ಅದ್ರ ತಿಪ್ಪೆ ಗೊಬ್ಬರ ಹಾಕಿ, ಅದ್ರ ಮೇಲೆ ರಾಸಾಯನಿಕ ಗೊಬ್ಬರಗಳು ಹಾಕಿ, ಅದ್ರ ಮೇಲೆ ಒಂದು ತೇವದ ಮಣ್ಣು ಹಾಕಿ, ಅದರ ಮೇಲೆ ಮಲ್ಚ್ ಮಾಡೋದು ಭಾಳ ಮುಖ್ಯ. ಮಲ್ಚ್ ಅಂದರೆ ಏನು, ಒಣಗಿದ ಎಲೆ, ಹಸಿ ಎಲೆ, ಹುಲ್ಲು. ಈಗ ರೋಡ್ ಸೈಡ್ ಒಂದು ಹೊಂಗೆ ಸೊಪ್ಪು ಸಿಗುತ್ತೆ, ಅಥವಾ ಒಂದು ಯಾವುದೇ ಒಂದು ಸೊಪ್ಪು ಸಿಕ್ಕಿದಾಗ ಅದನ್ನು ನಾವು ಗಿಡಿಸಿಡಿ ಗೊಬ್ಬರದ ಗಿಡ ಹಾಕೋಬೋದು. ತೋಟ ಸುತ್ತ ಗೊಬ್ಬರದ ಗಿಡ ಹಾಕಿ ಅದನ್ನು ನಾವು ಹತ್ತತ್ರ ಹಾಕೊಂಡ್ರೆ 2-2 ಮೀಟ್ರಿಗೆ ಒಂದೊಂದು ಕಡ್ಡಿ ಹಾಕೊಂಡ್ರೆ ಮಳೆಗಾಲದಲ್ಲಿ ಬಂದ್ಬಿಡುತ್ತೆ. ಅದನ್ನು ನಾವು ಒಂದು 4 ಅಡಿ ಬೆಳೆದಾಗ ಕಟ್ ಮಾಡಿದ್ರೆ ಪಕ್ಕದಲ್ಲೇ ಕೊಂಬೆಗಳು ಹಿಡಿಯುತ್ತೆ. ಆ ಕೊಂಬೆಗಳಿಂದ ಸಾಕಷ್ಟು ಒಂದು ತಪ್ಪಲ ಸಿಗುತ್ತೆ. ಅದನ್ನು ತೆಗೆದು ನಾವು ಒಂದು 2-2 ತಿಂಗಳು ಕಟ್ ಮಾಡಿ ಗಿಡಕ್ಕೆ ನಾವು ಒಂದು ಮಲ್ಚ್ ಮಾಡ್ತಾ ಬಂದಾಗ ಸಾಕಷ್ಟು ಪ್ರಮಾಣದಲ್ಲಿ ಸಾವಯವ ಮಾಡೋರು, ಅದರಲ್ಲೂ ಮುಖ್ಯವಾಗಿ ಸಾವಯವ ಯಾರು ಕೃಷಿ ಮಾಡಬೇಕು ಅಂತಿದ್ದೀರಾ ನೀವೆಲ್ಲ ಅದನ್ನು ಅಳವಡಿಸ್ಕೊಂಡ್ರೆ, ಸೊ ಈ ಗ್ಲಿರಿಸಿಡಿಯಾ ಸೊಪ್ಪು, ಸೆಸ್ಬೇನಿಯಾ, ಅಗಸೆ ಸೊಪ್ಪು, ಸೊ ಈ ಥರ ಗಿಡಗಳು ನಾವು ತೋಟದ ಸುತ್ತ ಬೆಳೆಸ್ಕೊಂಡಾಗ ಒಂದು ಲೈಫ್ ಫೆನ್ಸ್ ಅಥವಾ ಒಂದು ತೋಟಕ್ಕೆ ಒಂದು ಫೆನ್ಸ್ ಆದಂಗೆ ಆಗುತ್ತೆ. ಜೊತೆಗೆ ಒಂದು 10 ಗಿಡ ಹಾಕೊಂಡು ಕಟ್ ಮಾಡಿದಾಗ ಹೆಚ್ಚು ಸೊಪ್ಪು ಸಿಕ್ಕಿ ಗಿಡಕ್ಕೆ ಒಂದು ಫಲವತ್ತತೆ ಹೆಚ್ಚಾಗಿ ಒಂದು ಇಳುವರಿ ಬರೋ ಚಾನ್ಸ್ ಇರುತ್ತೆ. ಸೊ ಇದೆಲ್ಲ ಗೈಡ್ಲೈನ್ಸು. ನಾವು ಎಷ್ಟು ನೀರು ಕೊಡಬೇಕು ಅಂತ ಗಿಡಕ್ಕೆ ಸಾಮಾನ್ಯವಾಗಿ ಇಲ್ಲಿ ಹೆಚ್ಚಾಗಿ ನೀರೇನು ಕೊಡಲ್ಲ, ನಂಗೆ ಗೊತ್ತಿದೆ. ಇದೆಲ್ಲ ಇದು ಮಾಡೋಂಥವ್ರು ಯಾರು ಒಂದು ರೈನ್ ಫೆಡ್ ಅಥವಾ ಒಂದು ಮಳೆ ಆಧಾರಿತ ಕೃಷಿದಲ್ಲಿ ಮಾಡೋಂಥವ್ರು. ಆದರೂ ಕೂಡ ಈಗ ನಮ್ಮ ಡೈರೆಕ್ಟರ್ ಆದಂಥ ಡಾಕ್ಟರ್ ಕೋರಿಕಾಂತಿ ಮಠ್ಸರ್ ಇಲ್ಲೇ ಇದ್ದಾರೆ. ಅವರು ಈ ಹೂವು ಬಂದು ಕಾಯಿ ಕಚ್ಚಿದಾಗ ನಮ್ಮ ಟ್ಯಾಂಕರಲ್ಲಿ ನೀರು ಓಡಿಸ್ತೀವಿ ಅಂತ ಹೇಳ್ತಾ ಇದ್ರು. ಅಂದರೆ ಯಾಕೆ ಓಡಿಸ್ತಾರೆ ನೀರು? ಒಂದೇ ಒಂದು ಸಲ ನೀರು ಕೊಟ್ಟರು ಕೂಡ ಯಾವಾಗ ಸಣ್ಣ ಕಾಯಿ ಪೀಚಾದಾಗ, ಅಂದರೆ ಹೂವಿಂದ ಕಾಯಿ ಸೆಟ್ಟಾಗಿ ಸಣ್ಣ ಪೀಚಾದಾಗ ಡ್ರಾಪ್ ಆಗೋದು ಭಾಳ ಜಾಸ್ತಿ. ನಿಮಗೆಲ್ಲ ಗೊತ್ತಿದೆ. ಈಗ ಒಂದು 100 ಹೂವು ಇದ್ದರೆ ಅದರಲ್ಲಿ 95 ಭಾಗ ಉದುರೋಗುತ್ತೆ, 5 ಭಾಗ ಅದರಲ್ಲಿ ಕಾಯಿ ಸೆಟ್ಟಾಗೋದು. ಅಂಥ ಒಂದು ಸಂದರ್ಭದಲ್ಲಿ ಆ ಕಾಯಿನ ನಾವು ಉಳಿಸ್ಕೋಬೇಕಾದ್ರೆ ತೇವಾಂಶ ಭಾಳ ಮುಖ್ಯ. ತೇವಾಂಶ ಒಂದೇ ಒಂದು ಸಲ ನಾವು ನೀರು ಕೊಟ್ಟರು ಕೂಡ ನಮ್ಮ ಒಂದು ಸಂಶೋಧನೆ ಪ್ರಕಾರ ಒಂದು 30-40% ಇಳುವರಿ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನೀರು ಕೊಡೋದು ಭಾಳ ಮುಖ್ಯ, ಬಟ್ ಯಾವಾಗ ಕೊಡ್ತೀವಿ ಭಾಳ ಮುಖ್ಯ. ಸೊ ಅದನ್ನು ನಾವು ಈಗ ಒಂದು ಕೃಷಿ ಹೊಂಡ ಮಾಡಿ ಅಲ್ಲೇ ನಾವು ಡ್ರಿಪ್ ಮುಖಾಂತರ ಅದನ್ನೇ ನಾವು ಒಂದೇ ಒಂದು ನೀರಿಗೆ ಸಹಕಾರ ಮಾಡಿಕೊಂಡ್ರು ಕೂಡ ನಾವು ಕೃಷಿ ಒಂದು ವಲಯದಲ್ಲಿ ಕೂಡ ಒಂದು ಹೆಚ್ಚು ಇಳುವರಿ ಬರಬೇಕು. ಇದನ್ನೆಲ್ಲ ಮೊದಲೇ ನಾವು ನಿರ್ಧಾರ ಮಾಡಿಕೊಂಡು ನಾವು ಗಿಡಕ್ಕೆ ಒಂದು ಮ್ಯಾನೇಜ್ಮೆಂಟ್ ಮಾಡಬೇಕಾಗತ್ತೆ. ಮುಖ್ಯವಾಗಿ ಇಲ್ಲಿ ಹೇಳಬೇಕು ಅಂತಂದರೆ, ನಾವು ಪ್ರತಿಯೊಂದಕ್ಕೂ ನಾವು ಈಗ ಮಣ್ಣು ಆಧಾರಿತವಾದ ಒಂದು ಪದ್ಧತಿಗಳನ್ನ ಅಳವಡಿಸ್ಕೊಂಡು, ಅದರಲ್ಲೂ ಮುಖ್ಯವಾಗಿ ನೀರು ಗೊಬ್ಬರನ ಕರೆಕ್ಟಾಗಿ ಸಣ್ಣ ಪೀಚಾದಾಗಿಂದ ಹಿಡಿದು ಕಾಯಿ ಸೈಜ್ ಆಗೋವರೆಗೆ. ಸಾಮಾನ್ಯವಾಗಿ ಕಾಯಿ ಸೈಜ್ ಆದಮೇಲೆ ನೀರು ಗೊಬ್ಬರ ಹೆಚ್ಚು ಬೇಕಾಗಲ್ಲ. ಸೊ ಫುಲ್ಲು ಸೈಜ್ ಆಗೋವರೆಗೆ ಭಾಳ ಮುಖ್ಯ. ಅದರಲ್ಲೂ ಮುಖ್ಯವಾಗಿ ಸಣ್ಣ ಸೈಜ್ ಇದ್ದಾಗ ಭಾಳ ಮುಖ್ಯ. ಸೊ ಅದನ್ನು ನಾವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ದೆ ಆದರೆ ಹೆಚ್ಚು ಎಕ್ಸ್ಪೋರ್ಟ್ ಕ್ವಾಲಿಟಿ ಬರೋ ಚಾನ್ಸ್ ಇರುತ್ತೆ. ಸೊ ಅದನ್ನು ನಾವು ಈ ಸಾರ್ವಜನಿಕ ರಂಜಕ ಪೊಟ್ಯಾಶು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಯಾವಾಗ ಕೊಡಬೇಕು, ಇದನ್ನೆಲ್ಲ ನಮ್ಮ ಒಂದು ಪ್ಯಾಕೇಜಲ್ಲಿ ಡಿಸೈಡ್ ಮಾಡಿದ್ದೀವಿ. ಸೊ ಅದನ್ನು ಒಂದು 75% ಅದನ್ನು ಯಾವ್ಯಾವ ರೇಷಿಯೋದಲ್ಲಿ ಈಗ ಸಾರ್ವಜನಿಕ ರಂಜಕ ಕೊಡಬೇಕು, ಯಾವ್ಯಾವ ತಿಂಗಳಲ್ಲಿ ಕೊಡಬೇಕು, ಇದನ್ನೆಲ್ಲ ನಾವು ಒಂದು ಶೆಡ್ಯೂಲ್ ಪ್ರಕಾರ ಮಾಡಿದ್ದೀವಿ. ಸೊ ಮುಖ್ಯವಾಗಿ ಮಾವು ಸ್ಪೆಷಲ್ ಅಂದರೆ ಇದರಲ್ಲಿ ಮುಖ್ಯವಾಗಿ ಏನಂತಂದರೆ, ನಮ್ಮಲ್ಲಿ IHR ಸಂಸ್ಥೆಯಲ್ಲಿ ಸಾಮಾನ್ಯವಾಗಿ ಎಲ್ಲ ಮಣ್ಣಲ್ಲೂ ಕಮ್ಮಿ ಇರುವಂಥದ್ದು, ಬಟ್ ಮಾವಿಗೆ ಬೇಕಿರುವಂಥ ಒಂದು ಮಿಕ್ಸ್ಚರ್, ಅಂದರೆ ಏನು, ಒಂದು ರಾಸಾಯನಿಕ ಪದಾರ್ಥಗಳನ್ನ ಮಿಕ್ಸ್ ಮಾಡಿ ಒಂದು ಮಿಶ್ರಣ ಮಾಡಿದ್ದೀವಿ. ಇದನ್ನು 5 ಗ್ರಾಮ್ 1 ಲೀಟರ್ ನೀರು ಹಾಕ್ಕೊಂಡು ಗಿಡದ ಮೇಲೆ ಸ್ಪ್ರೇ ಮಾಡೋದು. ಮುಖ್ಯವಾಗಿ ಹೂವು ಬರೋಕ್ಕೆ ಮೊದಲು 2 ಸಲ, ಹೂವು ಬಂದ ಮೇಲೆ 2 ಸಲ, ಈ ಥರ ಮಾಡಿಕೊಂಡಾಗ ಕಾಯಿ ಉದುರೋದು ಕಮ್ಮಿ ಆಗುತ್ತೆ, ಸೈಜ್ ಜಾಸ್ತಿ ಆಗುತ್ತೆ, ಯಾವುದೇ ಅಂಶ ಮಣ್ಣಲ್ಲಿ ಅಥವಾ ಗಿಡದಲ್ಲಿ ಕಮ್ಮಿ ಇದ್ರೂ ಕೂಡ ಅದು ಬ್ಯಾಲೆನ್ಸ್ ಆಗುತ್ತೆ, ಹೆಚ್ಚು ಇಳುವರಿ ಬರುವಂಥ ಚಾನ್ಸ್ ಇರುತ್ತೆ. ಸೊ ಇಲ್ಲಿ ನೋಡಿ, ಅದರಲ್ಲಿ ನಾವು ಮಾಡಿದಾಗ ಎಷ್ಟೆಷ್ಟು ಅಂಶ ಯಾವ್ಯಾವುದು ಇರಬೇಕು ಒಂದು ಹಣ್ಣಲ್ಲಿ ಒಂದು ಗಿಡದಲ್ಲಿ ಅನ್ನೋದಕ್ಕೆ ನಾವೆಲ್ಲ ಅದನ್ನ ಸ್ಟ್ಯಾಂಡರ್ಡೈಸ್ ಮಾಡಿದ್ದೀವಿ. ಇದರಲ್ಲಿ ಇದು 2 kg ಪ್ಯಾಕೆಟ್ಗಳಲ್ಲಿ ಸಿಗುತ್ತೆ.
360 ರೂಪಾಯಿ ರೇಟ್ ಆಗುತ್ತೆ. ಒಂದು ನೀವು ಮನೆಗೆ ಕೂಡ ತರಿಸ್ಕೋಬೋದು. ಈಗ ನಮ್ಮ ವೆಬ್ಸೈಟ್ ಉಪಯೋಗಿಸ್ಕೊಂಡು ನೀವು ಈ ಅಮೆಝಾನ್ ಕಾರ್ಟ್ ಥರನೇ ನಮ್ಮ IHR ಕಾರ್ಟ್ ನೀವು ಉಪಯೋಗಿಸ್ಕೊಂಡ್ರೆ ನೀವು ಪೋಸ್ಟಲ್ ಚಾರ್ಜ್ ಕೊಟ್ಟರೆ ಮನೆಗೆ ಬರುತ್ತೆ. ಸೊ ಇದನ್ನು ನಾವು 5 ಗ್ರಾಮ್ 1 ಲೀಟ್ರಿಗೆ ಹಾಕ್ಕೊಂಡು ಗಿಡದ ಮೇಲೆ ಸ್ಪ್ರೇ ಮಾಡಿದ್ದೇ ಆದರೆ, ಯಾವಾಗ ಮುಖ್ಯವಾಗಿ ಸಣ್ಣ ಪೀಚ್ ಆದಾಗ, ಅಂದರೆ ಹೇಳಿದೆ ರಾಗಿ ಕಾಳು ಥರ ಹಸಿರು ಕಾಯಿ ಸೆಟ್ ಆದಾಗ, ಹೂವು ಎಲ್ಲ ಸೆಟ್ ಆಗಿ ನಮಗೆ ರಾಗಿ ಕಾಳು ಥರ ಸೈಜ್ ಕಂಡಾಗ ಒಂದ್ಸಲ, ಅದೇ ಥರ ಬಟಾಣಿ ಸೈಜ್ ಆದಾಗ ಒಂದ್ಸಲ, ಗೋಲಿ ಸೈಜ್ ಆದಾಗ ಒಂದ್ಸಲ, ಈ ಥರ ನಾವು ಅದನ್ನು 5 ಗ್ರಾಮ್ 1 ಲೀಟ್ರಿಗೆ ನಾವು ಸ್ಪ್ರೇ ಮಾಡಿದ್ದೇ ಆದರೆ ಸಾಕಷ್ಟು ಪ್ರಮಾಣದಲ್ಲಿ ಇಳುವರಿ ಜಾಸ್ತಿ ಆಗುತ್ತೆ, ಸೈಜ್ ಜಾಸ್ತಿ ಆಗುತ್ತೆ. ಕಲರು, ಮುಖ್ಯವಾಗಿ ಅಪಿಯರೆನ್ಸ್ ಇಂಪಾರ್ಟೆಂಟು. ನಿಮಗೆ ನಾವು ಏನಾಗುತ್ತೆ ಶೈನಿಂಗ್ ಅಂತ ಹೇಳ್ತೀವಿ, ಮಾರ್ಕೆಟಲ್ಲಿ ಶೈನಿಂಗ್ ಇರಬೇಕು ಅಂತೀವಿ. ಶೈನಿಂಗ್ ಜಾಸ್ತಿ ಆಗೋದು ಯಾವಾಗ ಅಂದರೆ ನಾವು ಈ ಥರ ಒಂದು ಮೈಕ್ರೋನ್ಯೂಟ್ರಿಯೆಂಟ್ಸ್, ಅಂದರೆ ಒಂದು ಲಘು ಪೋಷಕಾಂಶಗಳ ಮಿಶ್ರಣನ ನಾವು ಸ್ಪ್ರೇ ಮಾಡಿದಾಗ. ಸೊ ಇದರಲ್ಲಿ ಮಾಡೋದು ಭಾಳ ಮುಖ್ಯವಾದ್ದು. ಇದೆಲ್ಲ ದುಡ್ಡು ಜಾಸ್ತಿ ಖರ್ಚಾಗಲ್ಲ. 1 ರೂಪಾಯಿ ಇಟ್ಟರೆ 1.5 ರೂಪಾಯಿ ಗ್ಯಾರಂಟಿ ಬರುತ್ತೆ ಇದರಲ್ಲಿ. ಸೊ ಪ್ರತಿಯೊಬ್ಬರು ನೀವು ಬೇಕಾದ್ರೆ ಒಂದು 4 ಗಿಡ ಸ್ಪ್ರೇ ಮಾಡಿದ್ರೆ ಬಿಟ್ಟು ಒಂದು ಮುಖ್ಯದ ತೋಟಕ್ಕೆ ನೀವು ಸ್ಪ್ರೇ ಮಾಡ್ಕೋಬೋದು. ಮಾಡಿದ್ರೆ ಏನಾಗುತ್ತೆ, ಮಾಡದಿದ್ರೆ ಏನಾಗುತ್ತೆ, ನಿಮಗೆ ಪರಿಚಯ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಇದನ್ನು ಮಾಡಿ ಅಂತ ನಮ್ಮ ಒಂದು ರಿಕ್ವೆಸ್ಟ್. ಕೆಲವರು ಈಗ ಸಾವಯವ ಕೃಷಿ ಮಾಡೋರು, ಅದಕ್ಕೂ ನಮ್ಮಲ್ಲಿ ಈಗ ಒಂದು ಸ್ಟ್ಯಾಂಡರ್ಡೈಸ್ ಮಾಡ್ತಾ ಇದ್ದೀವಿ. ನಾವು 50 ಭಾಗ ನಾವು ಇದನ್ನು FI ಮುಖಾಂತರ, ಅಂದರೆ ಕೊಟ್ಟಿಗೆ ಗೊಬ್ಬರ ಮುಖಾಂತರ ಮತ್ತು ಫಾಸ್ಫೋ ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾನ ಕೊಡಿ ಮುಕ್ಕಿದ್ದು ಕೊಟ್ಟಾಗ ಇಳುವರಿ ಜಾಸ್ತಿ ಆಗುತ್ತೆ ಅಂತ ಗೊತ್ತಾಗಿದೆ. ಅದರಲ್ಲೂ ಆವಾಗಲೇ ಬೆಳಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಎಷ್ಟು ಪ್ರಮಾಣದಲ್ಲಿ ಯಾವ ಅಂಶ ಇರಬೇಕು. ಈಗ ಇಟ್ಲಮನಿ ಸರ್ ಹೇಳ್ತಾ ಇದ್ರು ಕ್ಯಾಲ್ಸಿಯಂ ಬಹಳ ಮುಖ್ಯ ಅಂತ. ಎಷ್ಟು ಕ್ಯಾಲ್ಸಿಯಂ ಎಷ್ಟು ಇರಬೇಕು, ಎಷ್ಟು ಕಡಿಮೆ ಇದ್ದರೆ ನಾವು ಒಂದು ಸ್ಪ್ರೇ ಮಾಡ್ಕೋಬೇಕು, ಅದ್ರ ಬಗ್ಗೆ ಎಲ್ಲ ನಮ್ಮಲ್ಲಿ ಸಾಕಷ್ಟು ಪ್ರಮಾಣದಲ್ಲೆಲ್ಲ ಸ್ಟ್ಯಾಂಡರ್ಡೈಸ್ ಮಾಡಿದ್ದಾರೆ. ಒಂದು ಕಡಿಮೆ ಅಂದರೆ ಎಷ್ಟು, ಜಾಸ್ತಿ ಅಂದರೆ ಎಷ್ಟು, ಮಧ್ಯಮ ಅಂದರೆ ಎಷ್ಟು, ಮತ್ತು ಅದರಲ್ಲಿ ಈ ರೇಷಿಯೋಸ್ ಅಂತ ಹೇಳ್ತೀವಿ, ಡ್ರಿಸ್ ಅಂತ, ಅಂದರೆ ಡಯಾಗ್ನೋಸಿಸ್ ಆ್ಯಂಡ್ ರೆಕಮೆಂಡೇಷನ್ ಇಂಟಿಗ್ರೇಟೆಡ್ ಸಿಸ್ಟಮ್ ಅಂತ. ಯಾವಾಗ ಯಾಕಂದರೆ ಒಂದೇ ಒಂದು ಪೋಷಕಾಂಶ ಸಾಕಾಗಲ್ಲ ಗಿಡಕ್ಕೆ. ಒಂದು 16-17 ಪೋಷಕಾಂಶಗಳು ಬಂದಾಗ ಯಾವುದಕ್ಕೆ ಎಷ್ಟು, ಒಂದರಿಂದ ಒಂದಕ್ಕೆ ಎಷ್ಟು ರೇಷಿಯೋ ಇರಬೇಕು, ಪ್ರಮಾಣ ಎಷ್ಟಿರಬೇಕು, ಅದ್ರ ಬಗ್ಗೆ ಎಲ್ಲ ಒಂದು ಸಾಕಷ್ಟು ಪ್ರಮಾಣದಲ್ಲಿ ಒಂದು ಸಂಶೋಧನೆ ನಡೆದಿದೆ. ಅದೇ ಥರ ನಮ್ಮಲ್ಲಿ ಸಾವಯವ ಕೃಷಿ ಮಾಡೋರಿಗೆ ಈ ಒಂದು ಮೈಕ್ರೋಬಿಯಲ್ ಕಲ್ಚರ್ಸು, ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಾ ಅಂತೇಳಿ, ಇದು ಜೀವಾಣು ಗೊಬ್ಬರ ಪ್ಯಾಕೆಟು ಪುಡಿನೂ ಸಿಗುತ್ತೆ ಮತ್ತು ನಮಗೆ ಲಿಕ್ವಿಡ್ ಫಾರ್ಮುಲೇಷನು ಸಿಗುತ್ತೆ. ಸೊ ತಿಪ್ಪೆ ಗೊಬ್ಬರ, ಬೇವಿನ ಹಿಂಡಿ ಮತ್ತು ಜೀವಾಣು ಗೊಬ್ಬರ 3 ಮಿಶ್ರ ಮಾಡಿ, ಅಂದರೆ ಒಂದು ಟ್ರ್ಯಾಕ್ಟರ್ ಲೋಡ್ ತಿಪ್ಪೆ ಗೊಬ್ಬರಕ್ಕೆ ಒಂದು ಚೀಲದಷ್ಟು ಬೇವಿನ ಹಿಂಡಿ ಪುಡಿ ಹಾಕಿ ಒಂದು 2 kg ಈ ಒಂದು AMC ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯನ ನೀರು ಚುಮ್ಮಿಸಿ ಕವರ್ ಒದಿಸಿ ಒಂದು ತಿಂಗಳಿಟ್ಟು ನಂತರ ಗಿಡಕ್ಕೆ ಹಾಕಿದ್ದೇ ಆದರೆ ಯಾವುದೇ ಒಂದು ಗಿಡ, ಒಂದು ಮಾವಿನ ಗಿಡ ಒಂದೇ ಅಲ್ಲ, ಎಲ್ಲ ಗಿಡಕ್ಕೂ ಬಹಳ ಉತ್ತಮವಾದ ಒಂದು ಇಳುವರಿ ಬರುವಂಥ ಚಾನ್ಸ್ ಇರುತ್ತೆ. ಅದೇ ಥರ ನಮ್ಮಲ್ಲಿ ಅರ್ಕಾ ಆಕ್ಟಿನೋ ಪ್ಲಸ್ ಅಂತಿದೆ, ಅರ್ಕಾ ಡಿಕಂಪೋಸರ್ ಅಂತಿದೆ, ಕೋಕೋಪಿಟ್ ಅಂತಿದೆ, ನರ್ಸರಿಗಳಿಗೆಲ್ಲ ಹೆಲ್ಪ್ ಆಗುತ್ತೆ. ನಾವು ಈ ಮಾವು ಮಧ್ಯೆ ಅಂತರ ಬೆಳೆ ಬೆಳೆದು ಕೂಡ ರೈತರು ಹೆಚ್ಚು ಒಂದು ಲಾಭ ಗಳಿಸ್ಬೋದು ಅನ್ನೋದು ಕೂಡ ನಾವೊಂದು ಪ್ರಾತ್ಯಕ್ಷಿತೆ ಮಾಡಿದ್ದೀವಿ. ನೀವು ಯಾರು ನಮ್ಮ ಕೃಷಿ ಮೇಳ ಅಥವಾ ತೋಟಗಾರಿಕಾ ಮೇಳನ ನೀವು ವಿಸಿಟ್ ಮಾಡಿದ್ದೀರಾ ಹೆಸರುಘಟ್ಟ ಬೆಂಗಳೂರಲ್ಲಿ, ನೋಡಿರ್ತೀರ ಅದನ್ನೇ. ನಾವು ನೋಡಿದ ಪ್ರಕಾರ ಏನಾಗುತ್ತೆ ಅಂದರೆ, ಈಗ ಮಾವು ದೂರ ಇದ್ದಾಗ 10 ಮೀಟರ್ ದೂರ ಇದ್ದಾಗ ಅಂಥ ಒಂದು ಸಮಯದಲ್ಲಿ ನಾವು ಮಧ್ಯೆ ಸೀಬೆ ಬೆಳೆದಿದ್ದೀವಿ. ಸೀಬೆನಲ್ಲಿ ಮಧ್ಯೆ ನಾವು ಈ ತರಕಾರಿ ಬೆಳೆದಿದ್ದೀವಿ. ಆ ಥರ ಬೆಳೆದಾಗ ಒಂದು ಇಳುವರಿ ಜಾಸ್ತಿ ಮಾಡುವಂಥ ಚಾನ್ಸ್ ಇರುತ್ತೆ. ಈ ಥರ ನೋಡಿ, ಇದೆ ಮಾವು ದೂರ ಇದೆ, 10 ಮೀಟರ್ ಇದೆ. ಮಾವು ಮಧ್ಯೆ ನಾವು ಬೇರೆ ಬೇರೆ ಅಂತರ ಹಣ್ಣಿನ ಬೆಳೆಗಳು ಹಾಕಿದ್ದೀವಿ. ಅವಕಾಡೋ ಹಾಕಿದ್ದೀವಿ, ಸ್ವೀಟ್ ಆರೆಂಜ್ ಹಾಕಿದ್ದೀವಿ, ಮತ್ತು ಸೀಬೆ ಹಾಕಿದ್ದೀವಿ, ಮತ್ತು ಸೀತಾಫಲ ಹಾಕಿದ್ದೀವಿ, ನಿಂಬೆ ಹಾಕಿದ್ದೀವಿ. ಸೊ ಈ ಥರ ಬೇರೆ ಬೇರೆ ಹಣ್ಣಿನ ಬೆಳೆಗಳು ಹಾಕಿ ಅದ್ರ ಮಧ್ಯೆ ಜಾಗ ಇರೋ ಮಧ್ಯೆ, ಅಂದರೆ ಒಂದು ಹಣ್ಣಿನ ಬೆಳೆ ಮತ್ತು ಮಾವು ಇವೆರಡರ ಮಧ್ಯೆ ಒಂದು ತರಕಾರಿ ಬೆಳೆಯನ್ನು ಕೂಡ ನಾವು ಅಂತರ ಬೆಳೆಯಾಗಿ ಬೆಳೆದಿದ್ದೀವಿ. ಉದ್ದೇಶ ಇಷ್ಟೇ. ಈಗ ಮಾವಿನಲ್ಲಿ ವರ್ಷದಲ್ಲಿ ನಾವು ನೋಡ್ತಾ ಇದ್ದಾಗೆ 3 ತಿಂಗಳು ಮಾತ್ರ ಅಥವಾ 2 ತಿಂಗಳು ಮಾತ್ರ ನಮಗೆ ಹಣ ಒಂದು ವ್ಯವಸ್ಥೆ ಆಗುತ್ತೆ. ಆದರೆ ಈ ಥರ ಅಂತರ ಬೆಳೆಗಳು ಬೆಳೆದಾಗ ಒಂದಲ್ಲ ಒಂದು ನಮಗೆ ಹಣ್ಣು ಕೊಡುತ್ತೆ, ಹಾಗಾಗಿ ಅಥವಾ ಒಂದು ತರಕಾರಿ ಸಿಗುತ್ತೆ, ಮಾರ್ಕೆಟ್ಗೆ ಉತ್ತಮವಾಗಿರುತ್ತೆ, ಹೆಚ್ಚು ಒಂದು ಲಾಭ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಇದಲ್ಲದೆ ಇನ್ನೊಂದೇನಂತಂದರೆ ಈ ನೆಲದವರೆ ಅಂತೇಳಿ, ನೆಲದವರೆ ಅನ್ನೋದು ಆ್ಯಕ್ಚುಲಿ ನಿಮ್ಗೆ ಗೊತ್ತಿದೆ, ಒಂದು ತರಕಾರಿ ಬೆಳೆ 3 ತಿಂಗಳಲ್ಲಿ ಬರುವಂಥದ್ದು. ಸೊ ಇದರಲ್ಲಿ ಅರ್ಕಾ ಅಮೋಘ್ ಅಂತೇಳಿ ಒಂದು ತಳಿ ಇದೆ ನಮ್ಮಲ್ಲಿ. ಸೊ ಕಾಯಿ ಕಿತ್ತಾದ್ಮೇಲೆ ಗಿಡನ ಕಟ್ ಮಾಡಿ ಅದನ್ನೇ ನಾವು ಮಾವಿಗೆ ನಾವೊಂದು ಹೊದಿಕೆಯಾಗಿ ಒದಿಸ್ಬಿಡ್ಬೋದು. ಸೊ ಇದು 2.5 ತಿಂಗಳಲ್ಲಿ ನಿಮಗೆ ಒಂದು ಹೆಚ್ಚು ಒಂದು 30 ರೂಪಾಯಿ ಮಿನಿಮಮ್ ರೇಟ್ ಸಿಗುತ್ತೆ ಕೆಜಿಗೆ. ಒಂದು ಹೆಚ್ಚು ಒಂದು ಲಾಭ ಕೊಡುವಂಥ ಒಂದು ದ್ವಿದಳ ಧಾನ್ಯದ ಬೆಳೆ, ಮಣ್ಣಿನ ಫಲವತ್ತತೆಯೂ ಜಾಸ್ತಿ ಆಗುತ್ತೆ, ಒಂದು ಹೆಚ್ಚು ಲಾಭ ಬರುವಂಥದ್ದು. ಅದೇ ಥರ ನಾವು ನೋಡಿದಾಗ ನೀವು ನೋಡ್ಬೋದು, ಬರೀ ಮಾವು ಹಾಕಿದ್ರೆ ಎಷ್ಟು ದುಡ್ಡು ಬಂತು, ಲಾಸ್ಟ್ ಬಟ್ ಒಂದು ಕಾಲಮ್ ನೋಡ್ಬೋದು ನೀವು. 75,000 ಇರೋದನ್ನ ನಾವು ಈ ಥರ ಮಧ್ಯೆ ಸೀಬೆ ಬೆಳೆದು ಅದರಲ್ಲಿ ನಾವು ಅಂತರ ಬೆಳೆಯಾಗಿ ನೆಲದವರೆ ಬೆಳೆದು ಒಟ್ಟು ಅದೇ ಜಮೀನಲ್ಲಿ 1 ಹೆಕ್ಟರ್ ಅಂದರೆ 2.5 ಎಕರೆ ಜಮೀನಲ್ಲಿ ನಾವು ಒಂದು 3 ಪಟ್ಟು ಜಾಸ್ತಿ ಒಂದು ನಿವ್ವಳ ಲಾಭ ಜಾಸ್ತಿ ಮಾಡ್ಬೋದು ಅಂತೇಳಿ ಒಂದು ಪ್ರಾತ್ಯಕ್ಷಿತೆ ಮಾಡಿ ತೋರಿಸಿದ್ದೀವಿ. ಅಂದರೆ ಸಾಧ್ಯ ಉಂಟು, ಬಟ್ ಏನಂದರೆ ಮನಸ್ಸು ಮಾಡಬೇಕು.
ಮಾಡಲೇಬೇಕು ಅನ್ನೋ ಒಂದು ಧ್ಯೇಯ ಬೇಕು. ಅದು ಮಾಡಬೇಕಾದ್ರೆ ಏನು ಬೇಕಾದರೂ ಮಾಡ್ಬೋದು. ಈ ಥರ ಒಂದು ಸಿಚುವೇಶನ್ನು ಪ್ರತಿಯೊಬ್ಬರು ಎಲ್ಲ ಕಡೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಮಾರುಕಟ್ಟೆನೇ ಮುಖ್ಯ ಇದಕ್ಕೆ. ಆಯ್ತು ಸರ್, ಆಯ್ತು ಸರ್. ಸೊ ಈ ಥರ ಅದೇ ಥರ ನಾನು ಜಾಸ್ತಿ ಡೀಟೇಲ್ಸ್ ಹೇಳೋಕ್ಕೆ ಹೋಗಲ್ಲ. ಈ ಪಾಲಿನೇಟರ್ಸು, ಈಗ ನಿಮಗೆ ಹೂ ಬರೋ ಟೈಮಲ್ಲಿ ದಯವಿಟ್ಟು ಯಾರೂ ಸ್ಪ್ರೇ ಮಾಡೋಕ್ಕೆ ಹೋಗಬೇಡಿ. ನಾವು ನಮ್ಮ ರಿಕ್ವೆಸ್ಟ್ ಏನಂತಂದರೆ, ಹೂ ಬರೋದು ನಿಮಗೆಲ್ಲ ಗೊತ್ತಿದೆ, ಪಾಲಿನೇಷನ್ ಭಾಳ ಮುಖ್ಯ, ಕಾಯಿ ಸೆಟ್ ಆಗೋದು ಮುಖ್ಯ. ಅಂಥ ಟೈಮಲ್ಲಿ ನಾವು ಸ್ಪ್ರೇ ಮಾಡಿದ್ರೆ ಈ ಥರ ನಮ್ಮ ಹನಿ ಬೀಸ್ ಅಥವಾ ಜೇನುನೊಣ ಏನಿದೆ ಇವೆಲ್ಲ ಡಿಸ್ಟರ್ಬ್ ಆಗಿ ನಮಗೆ ಹೂ ಸೆಟ್ ಕಮ್ಮಿ ಆಗ್ಬಿಡುತ್ತೆ, ಹಾಗಾಗಿ ಕಾಯಿ ಕಮ್ಮಿ ಆಗುತ್ತೆ. ಅದೇ ಥರ ಅದಕ್ಕೆ ನಾವು ಅಟ್ರಾಕ್ಟ್ ಮಾಡಲಿಕ್ಕೆ ಟ್ರ್ಯಾಪ್, ಪಾಲಿನೇಟರ್ಸು ಇವೆಲ್ಲ ಇಟ್ಕೊಂಡಿದ್ದೀವಿ. ಇವೆಲ್ಲ ಈ ಪ್ಯಾಕೇಜಲ್ಲೆಲ್ಲ ಇನ್ಕ್ಲೂಡ್ ಮಾಡಿದ್ದೀವಿ. ಈಗ ಯಾವ್ಯಾವ ಈಗ ಜೊತೆಗೆ ಬೇರೆಯವರೆಲ್ಲ ಈಗ ಲೆಕ್ಚರ್ ಕೊಡೋರು ಇದ್ದಾರೆ. ಈಗ ಇದ್ರ ಬಗ್ಗೆ ಹೆಚ್ಚಾಗಿ ನಾನು ಹೇಳಕ್ಕೆ ಹೋಗಲ್ಲ, ಯಾಕಂದರೆ ಸಮಯದ ಅಭಾವ ಇದೆ. ಒಂದು ಲಾಸ್ಟ್ ಇಯರ್ ಕೂಡ ಧಾರವಾಡ ಪ್ರದೇಶದಲ್ಲಿ ಹಾಪರ್ಸ್ ಪ್ರಾಬ್ಲಮ್ಮೇ ಮೇಜರ್ ಆಗಿತ್ತು. ಸೊ ಅದಕ್ಕೇನೆ ಅದಕ್ಕೆ ನಾವು ಇಲ್ಲಿ ಪ್ರತಿಯೊಂದಕ್ಕೂ ನಾವಿಲ್ಲಿ ಇದು ಮಾಡಿದ್ದೀವಿ. ಈಗ ಪ್ಯಾಕೇಜು ನೀವು ನಮ್ಮಲ್ಲಿ ಈಗ ಒಂದು ಪುಸ್ತಕ ಮಾಡಿದ್ದೀವಿ, ಪ್ರತಿಯೊಂದು ಪಿಕ್ಚರ್ ಸಮೇತ. ಇದು ನಾವು ಎಕ್ಸ್ಪೋರ್ಟ್ಗೋಸ್ಕರ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಇನ್ ಮ್ಯಾಂಗೋ ಅಂತೇಳಿ. ಸೊ ಇದು ಈಗ ನಿಮ್ಮ ಇವ್ರಿಗೆ ಪ್ರತಿಯೊಬ್ಬರಿಗೂ ಸಿಗೋಂಗೆ ನಾವು ಆ್ಯಕ್ಚುಲಿ ನಿಮ್ಮ ಪೋದ್ದಾರ್ ಸಾಹೇಬ್ರ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಇದನ್ನು ನಾವು ಸಾಫ್ಟ್ ಫಾರ್ಮಲ್ಲೂ ನಿಮಗೆಲ್ಲರಿಗೂ ಇಲ್ಲಿ ಕೊಡ್ತೀವಿ. ಸೊ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ತೊಗೋಬೋದು. ನಾವು ಈ ರಫ್ತು ಮಾಡಲಿಕ್ಕೆ ಯಾವಾಗ ಹುಳ ಬಂದರೆ ಏನಿರುತ್ತೆ, ಅದು ಪಿಕ್ಚರ್ ಹೆಂಗಿರುತ್ತೆ, ಏನು ಸ್ಪ್ರೇ ಮಾಡಬೇಕು, ಎಷ್ಟು ಮಾಡಬೇಕು, ಯಾವಾಗ ಮಾಡಬೇಕು, ಫುಲ್ಲು ಡೀಟೇಲ್ಸು ಫೋಟೋ ಸಮೇತ ಇದೆ. ದಯವಿಟ್ಟು ನೀವೆಲ್ಲರೂ ಅದನ್ನು ಒಂದು ಸಲ ನೋಡಿಕೊಂಡು ಅದರ ಮಧ್ಯೆ ನೀವು ಅಳವಡಿಸ್ಬೇಕು ಅಂತ ಕೇಳ್ಕೊಳ್ತೀವಿ. ಇಲ್ಲಿ ಮುಖ್ಯವಾಗಿ ಈ ಥರ ಸಾಕಷ್ಟು ಥ್ರಿಪ್ಸ್ ಪ್ರಾಬ್ಲಮ್ಮು ಇದೆ. ಅದೇ ಥರ ಹಣ್ಣಿನ ನೊಣ ಅಂತೂ ನಿಮಗೆ ಸಾಕಷ್ಟು ಗೊತ್ತೇ ಇದೆ ನಿಮಗೆ. ಇದನ್ನು ನಾವು ಇದಕ್ಕೆ ಫ್ರೂಟ್ ಫ್ಲೈ ಟ್ರ್ಯಾಪ್ ಅಂತ ಮಾಡಿದ್ದೀವಿ. ಪ್ರತಿಯೊಬ್ಬರು 80% ರೈತರೇ ಹೇಳಿದ್ದಾರೆ ಇದು ಹಾಕಿದಾಗ ನಮ್ಮ ಕಂಟ್ರೋಲ್ ಬರುತ್ತೆ ಅಂತ. ಲೇಕಿನ್ ಅದ್ರಲ್ಲಿ ಏನೋ ಒಂದೇ ಒಂದು ಇದು ಅಂತಂದರೆ, ಒಳಗಡೆ ಇರೋ ಮರದ ತುಂಡೇನೋ ಒಂದು 20 ದಿವಸಕ್ಕೆ ಒಂದು ಸಲ ಚೇಂಜ್ ಮಾಡಬೇಕು. ಸುಮಾರು ಜನ ಅದು ಮಾಡಲ್ಲ, ಅದರಿಂದ ಹಾಗಾಗಿ ಹೆಚ್ಚು ಒಂದು ಕಂಟ್ರೋಲ್ ಬರಲ್ಲ. ಸೊ ಮರದ ತುಂಡು ನಾವೇ ಕೊಡ್ತೀವಿ, 25 ರೂಪಾಯಿ ರೇಟ್. ಅದು ತಗೊಳ್ಳೋವಾಗೆ ಫ್ರೂಟ್ ಫ್ಲೈ ಟ್ರ್ಯಾಪ್ ತಗೊಳ್ಳೋವಾಗೆ ಒಂದಷ್ಟು ನಾವು ಎಕ್ಸ್ಟ್ರಾ ವುಡ್ ಪೀಸ್ ತೊಗೊಂಡು ಇಟ್ಕೋಬೇಕು. ಅದನ್ನು 20 ದಿವಸ ಆದಮೇಲೆ ಚೇಂಜ್ ಮಾಡ್ತಾ ಇರಬೇಕು. ಸೊ ಇದು ಸಿಂಪಲ್ ಟ್ರ್ಯಾಪು, ಬಹಳ ಎಫೆಕ್ಟಿವ್ ಫೀಲ್ಡ್ ಲೆವೆಲಲ್ಲಿ. ದಯವಿಟ್ಟು ಪ್ರತಿಯೊಬ್ಬರು, ಅದರಲ್ಲೂ ಸೀಬೆ ಮಾವು ಎರಡಕ್ಕೂ ಉಪಯೋಗಿಸ್ಬೋದು. ಸೀಬೆ ಹಲಸು ಪಕ್ಕದಲ್ಲಿದ್ದರೆ ಭಾಳ ದೊಡ್ಡದ ಕಾಟ ಜಾಸ್ತಿ, ಅಂಥ ಕಡೆ ಇದನ್ನು ಮಾಡಲೇಬೇಕು ನೀವು. ಅದೇ ಥರ ವೆಬ್ಬರ್ ಅಂದರೆ ಈ ಥರ ಒಳಗಡೆ ಗೂಡು ಕಟ್ಕೊಂಡಿರುತ್ತೆ, ನಾವು ಪ್ರೂನಿಂಗ್ ಮಾಡಿ ಅದಕ್ಕೆ ಸ್ಪ್ರೇ ಮಾಡಬೇಕು. ಅದೇ ಥರ ಶೂಟ್ ಬೋರ್ಡ್ ಅಂತ